ಸ್ವಾಮಿ ಸರ್ ನೋಡಿ, ನಾನ್ ಮಾಡೋ ತೋರ್ಸಕ್ಕಿಂತ ಇವ್ರು ಮಾಡೋ ಸುಮ್ನೆ ಲೈವ್ ಅಲ್ಲಿ ಇರುತ್ತೆ. ಸಾಕಲ್ಲ, ಇಷ್ಟು ಸೈಡ್ಗೂ ಆಯ್ತು, ನಿಮ್ ಫೋಟೋಸ್ಗೂ ಹೆಲ್ಪ್ ಆಗತ್ತೆ ಅಲ್ವಾ? ಕರೆಕ್ಟ್ ಇದೆಯಾ? ನೀವು ನೋಡ್ಕೊಳ್ಳಿ. ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಎಂತ ಚೆನ್ನಾಗಿದೆ, ಖುಷಿಯಾಗಿದ್ದೀರಿ, ನಗ್ನಗ್ತಾ ಇದ್ದೀರಿ. ಯಾರಾದ್ರೂ ಬೈಕೊಂಡ್ರ ನೈಟ್ ಎಲ್ಲ? ಯಾರಾದ್ರೂ ಮೈಕೈ ದೇಹ ಬಾಧೆ ಇತ್ತ ಯಾರಿಗಾದ್ರೂ ನೆನ್ನೆ ಇತ್ತು? ಕೈ ಎತ್ತಿ ಮೇಲೆ, ಅದಕ್ಕೆ ತಕ್ಕ ಔಷಧಿ ಕೂಡ ಇದೆ. ಇತ್ತು, ಓಕೆ, ರೈಟ್. ನೇರವಾಗಿ ನಿಮ್ಮ ಮ್ಯಾಟ್ ಮಧ್ಯದ ಭಾಗದಲ್ಲಿ ನಿಂತ್ಕೊಳ್ತೀವಿ. ದಟ್ ಈಸ್ ದಿ ನಿಮ್ಮ ತಾಯಿಯ ಗರ್ಭ. ನಿಮ್ಮ ಮ್ಯಾಟ್ ಮಧ್ಯದ ಭಾಗದಲ್ಲಿ ನಿಂತ್ಕೊಳ್ಳಿ. ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಕಾಲುಗಳನ್ನ ಜೋಡಿಸಿ. ಲಿಟ್ರಲಿ ನೀವು ಹೆಬ್ಬೆರಳಿಗೆ ಹೆಬ್ಬೆರಳು, ಹಿಮ್ಮಡಿಗೆ ಹಿಮ್ಮಡಿ ಹಾಕ್ಬೇಕು. ಮತ್ತು ಹಿಮ್ಮಡಿ ಅಂದ್ರೆ ಹಿಂಗಾಲು, ಮುಂಗಾಲು, ಕಾಲಿನ ಬೆರಳುಗಳು ಚೆನ್ನಾಗಿ ಒತ್ತಿ ಇಟ್ಕೋಬೇಕು ನೆಲದ ಮೇಲೆ. ನೋಡಿ, ಗ್ಯಾಪ್ ಇದೆ, ಹೆಬ್ಬೆರಳಿಗೆ ಹೆಬ್ಬೆರಳು ಗ್ಯಾಪ್ ಇದೆ ನೋಡಿ, ಸೇರಿಸಿ, ಹಾಗೆ ಸೇರಿಸಿ. ರೈಟ್. ಈಗ ಹೊಟ್ಟೆ ಒಳಗಡೆ ಹೇಳ್ಕೊಳ್ಳಿ. ಎಲ್ಲರೂ ಅಟೆನ್ಷನ್ ಈ ಕಡೆಗೆ ಇರಲಿ. ಲಾಸ್ಟ್ ಅಲ್ಲಿ ಫೋಕಸ್ ಈ ಕಡೆಗೆ ಅಟೆನ್ಷನ್ ಎಲ್ರು. ಓಕೆ, ಹೊಟ್ಟೆ ಒಳಗಡೆ ಹೇಳ್ಕೊಳ್ಳಿ. ಹೊಟ್ಟೆಯನ್ನ ಒಳಗಡೆ ಹೇಳ್ಕೊಳ್ಳಿ. ಕೈ ಬೆರಳು ಫ್ರೀ ಮಾಡಿ, ಫ್ರೀ ಮಾಡಿ 5 ಬೆರಳನ್ನ ಹೀಗೆ ಸೇರಿಸ್ಕೊಳ್ಳಿ. ಕೆಳಭಾಗಕ್ಕೆ ಜಗ್ಗಿಸಿ, ಕೈಯನ್ನ ಕೆಳಗೆ ಜಗ್ಗಿಸ್ತಾ, ಭುಜಗಳನ್ನ ಮೇಲೆ ಕೆಳ್ಕೊಳ್ತಾ, ಎದೆಯನ್ನ ಮೇಲ್ಕೆತ್ತಿ, ಮುಂಭಾಗ ತಂದು ಮೇಲಕ್ಕೆತ್ತಿ ಹಿಂದಕ್ಕೆ ಇಳಿ. ಶೋಲ್ಡರ್ ಹಿಂದೆ ಹೋಗಿ, ನೇರ ದೃಷ್ಟಿ ಯಾವ್ದಾದ್ರು ಒಂದು ಪಾಯಿಂಟ್ ಕಣ್ಣಿಗೆ ನೇರವಾಗಿ ಗೇಸ್ ಮಾಡಿ. ದೃಷ್ಟಿ ಇರ್ಲಿ, ಶರೀರ ನೇರವಾಗಿರ್ಲಿ. ಈಗ ನಿಧಾನವಾಗಿ ಕಣ್ಣನ್ನ ಮುಚ್ಚಿ, ಮುಖದಲ್ಲಿ ಒಂದು ಪ್ರಸನ್ನತೆ ಇರಲಿ. ಕಣ್ಣನ್ನ ಮುಚ್ಚಿದ ಆ ಸ್ಥಿತಿಯಲ್ಲಿ ನಿಮಗೆ ಸ್ವಲ್ಪ, ಕೆಲವರಿಗೆ ತಲೆ ಸುತ್ತಿದ ಹಾಗೆ ಆಗ್ತಾ ಇರುತ್ತೆ, ಹಾಗೆ ಕೆಲವರಿಗೆ ಕ್ಲಾರಿಟಿ ಪವರ್ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. 1-2 ನಿಮಿಷ ಕಣ್ಣನ್ನ ಮುಚ್ಚಿ ಹಾಗೇ ನಿಂತ್ಕೊಳ್ಳಿ. ಕಣ್ಣನ್ನ ಮುಚ್ಚಿದ ಅದೇ ಸ್ಥಿತಿಯಲ್ಲಿ ಈಗ ನೀವು ಹೊರ ಜಗತ್ತಿನಿಂದ ನಿಮ್ಮ ಒಳ ಜಗತ್ತಿಗೆ ಪ್ರಯಾಣ ಮಾಡುವ ಕಡೆ ನಿಮ್ಮ ಮನಸ್ಸು ಹರಿತಾ ಇದೆ. ಆಧ್ಯಾತ್ಮಿಕದ ಕಡೆ ನಾವೀಗ ಮುಖ ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಹೊರ ಜಗತ್ತಿನಿಂದ ಒಳ ಜಗತ್ತಿಗೆ ಪ್ರಯಾಣವನ್ನ ಮಾಡುವಂಥದ್ದು. ಯೋಗ ಅಂತ ಹೇಳಿದ್ರೆ ನಮ್ಮೊಳಗೆ ನಾವು ಒಂದು ಪ್ರಯಾಣವನ್ನ ಮಾಡುವಂಥದ್ದು ಯೋಗ ಅಥವಾ ಧ್ಯಾನ. ಧ್ಯಾನ ಅಂತ ಹೇಳಿದ್ರೆ ಕಣ್ಮುಚ್ಚಿ ಸುಮ್ಮನೆ ನಿಂತ್ಕೊಳ್ಳೋದು ಅಷ್ಟೇ, ಅಥವಾ ಕೂತ್ಕೊಳ್ಳೋದು ಅಷ್ಟೇ. ಒಂದು ತಟಸ್ಥ ಸ್ಥಿತಿಗೆ ದೇಹವನ್ನ ತಂದು ನಿಲ್ಲಿಸುವಂಥದ್ದು. ಮನಸ್ಸಿನ ಮೇಲೆ ಯಾವುದೇ ರೀತಿಯ ನಿಗ್ರಹ ಬೇಡ. ತನ್ನನ್ನ ತಾನು ಅರಿಯುವ ಕಡೆ ಮುಖವನ್ನ ಮಾಡುವಂಥದ್ದು. ಅದನ್ನ ಅರಿವಿನಿಂದ ಹರಿಯುವ ಒಂದು ಬಗೆ. ಈಗ ಅಲ್ಲೇ
ಎಲ್ಲರೂ ನಿಮ್ಮ ಶ್ವಾಸವನ್ನ ಗಮನಿಸಿ. ಶ್ವಾಸದ ಮೇಲೆ ಯಾವುದೇ ರೀತಿಯ ನಿಗ್ರಹವಿಲ್ಲದೆ ನಿಮ್ಮ ಸಾಧಾರಣ ಶ್ವಾಸ ಹೇಗಿದೆಯೋ ಹಾಗೇ ಇರಿ. ಆ ಶ್ವಾಸವನ್ನ ನೀವು ಗಮನಿಸ್ತಾ ಹೋಗಿ. ಒಂದು 2-3 ಬಾರಿ ಶ್ವಾಸ ತಗೊಳ್ಳಿ, ಬಿಡಿ, ಆದ್ರೆ ನಿಗ್ರಹ ಬೇಡ. ಸಾಧಾರಣ ಉಸಿರಾಟ ಹೇಗಿದೆ ಹಾಗೆ ಆ ಉಸಿರಾಟವನ್ನ ಗಮನಿಸ್ಕೊಳ್ಳಿ. ಅದರ ಮಧ್ಯ ದೀರ್ಘ ಶ್ವಾಸವನ್ನ ತಗೊಳ್ಳಿ, ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಹಾಗೆ ಈಗ ಶ್ವಾಸವನ್ನ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸನ್ನ ಮೂಗಿನ ತುದಿಯ ಕಡೆ ಕೇಂದ್ರೀಕರಿಸಿ. ಆ ಮೂಗಿನ ತುದಿಗೆ ಶ್ವಾಸ ಬಡಿವಾಗ, ಗಾಳಿ ಬಡಿವಾಗ ನಿಮಗೆ ತಣ್ಣನೆಯ ಅನುಭವವಾಗುತ್ತೆ. ಆ ಗಾಳಿ ಒಳಗಡೆ ಎಂಟ್ರಿ ಆದಾಗ ಉಸಿರಾಗತ್ತೆ. ಆ ಉಸಿರು ಸಂಪೂರ್ಣವಾಗಿ ಒಳಭಾಗದಲ್ಲಿ ನೀವು ಬಿಗಿದಾಗ ಅದು ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಗಮನ ಮೂಗಿನ ತುದಿಯಿರುವುದು. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ನಿಮ್ಮ ಶ್ವಾಸವೇ ನಿಮ್ಮ ದೇವರೆಂದು ಭಾವಿಸಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ನಿಮ್ಮ ಗಮನವನ್ನ ಗಂಟಲಿನ ಭಾಗದ ಕಡೆ ತನ್ನಿ. ಶ್ವಾಸವನ್ನ ತೆಗೆದುಕೊಳ್ಳುವಾಗ ಆ ಗಾಳಿ ನೇರವಾಗಿ ನಿಮ್ಮ ಗಂಟಲಿನ ಗೋಡೆಗೆ ಬಡಿಬೇಕು. ತಣ್ಣನೆಯ ಅನುಭವ ನಿಮಗೆ ಆಗ್ಬೇಕು. ಗಮನಿಸ್ಕೊಳ್ಳಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನೇರ ಗಂಟಲಿನಲ್ಲಿ ತಣ್ಣನೆಯ ಅನುಭವ ಆಗ್ತಾ ಇದೆಯಾ? ಆಗ್ತಾ ಇದೆ. ತಲೆ ಮಾತ್ರ ಶೇಕ್ ಮಾಡಿ ನನಗೆ ಆನ್ಸರ್ ಕೊಡಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಗಂಟಲಿನಲ್ಲಿ ತಣ್ಣನೆ ಅನುಭವ ಆಯ್ತಾ? ವೆರಿ ಗುಡ್. ಬಾಯಿ ಬಿಡಬಾರ್ದು. ಇನ್ನೊಮ್ಮೆ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಎದೆಯ ಭಾಗವನ್ನ ಗಮನಿಸ್ಕೊಳ್ಳಿ. ಶ್ವಾಸವನ್ನ ಒಳ ತೆಗೆದುಕೊಳ್ಳುವಾಗ ಎದೆಯನ್ನ ಅಗಲಿಸಿ ಕೆಳಕ್ಕೂ ಬಲಕ್ಕೂ, ಮೇಲಕ್ಕೂ ಕೆಳಕ್ಕೂ. ನಿಮ್ಮ ಲಂಗ್ಸ್ ಆದಿಯಾಗಿ ಎದೆ ಮತ್ತು ರಿಟ್ರೀಟಸ್ ಪಕ್ಕೆಲುಬುಗಳು ಹಾಗೆ ನಿಮ್ಮ ಶ್ವಾಸಕೋಶದ ಭಾಗ. ಬ್ರೀತಿಂಗ್. ಎದೆಯನ್ನ ಅಗಲಿಸಿ, ಎದೆಯನ್ನ ಅಗಲಿಸಿ. ವೆರಿ ಗುಡ್. ಬ್ರೀತ್ ಔಟ್. ಕೆಲವರಂತೂ ಬಹಳ ಆಳವಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ನಿಮ್ಮ ಹೊಟ್ಟೆಯ ಭಾಗವನ್ನ ಗಮನಿಸ್ಕೊಳ್ಳಿ. ಶ್ವಾಸವನ್ನ ಸಂಪೂರ್ಣವಾಗಿ ಮೂಗು, ಗಂಟಲು, ಎದೆಯನ್ನು ದಾಟಿ ಹೊಟ್ಟೆಯ ಭಾಗಕ್ಕೆ ಚೆನ್ನಾಗಿ ಫಿಲ್ ಮಾಡಿ. ಒಂದು ಕೊಡದ ರೀತಿ, ಒಂದು ಕುಡಿಕೆ ರೀತಿ ಮೇಲ್ಭಾಗದಲ್ಲಿ ನಾವು ಹೇಗೆ ನೀರನ್ನ ತುಂಬಿದ್ರೆ ತಳಭಾಗದಿಂದ ಫಿಲ್ ಆಗ್ತಾ ಬರುತ್ತೋ ಆ ರೀತಿಯಲ್ಲಿ ಶ್ವಾಸ ಒಳಗೆ ಎಕ್ಸ್ಪ್ಯಾಂಡ್ ಯುವರ್ ನೇವಲ್. ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಕೊನೆಯ ಬಾರಿ ಸಂಪೂರ್ಣವಾಗಿ ಒತ್ತಡವನ್ನ ಸಂಪೂರ್ಣವಾಗಿ ಹೆಚ್ಚಿಸಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಮೂಗಿನಿಂದ ದೀರ್ಘ ಶ್ವಾಸ, ಬಾಯಿ ಮುಖೇನ ಇಮಿಡಿಯೇಟ್ ಬ್ರೀತ್ ಔಟ್. ದೇಹವನ್ನ ಸರಳ ಮಾಡ್ಕೊಳ್ಳಿ. ಈಗ ಕಣ್ಣನ್ನ ತೆರೆಯಿರಿ. ನಿಮ್ಮ ಹಸ್ತಗಳನ್ನ ಮುಂಭಾಗದಲ್ಲಿ ತೊಡೆಯ ಮೇಲೆ ಇಟ್ಕೊಳ್ಳಿ. ಮುಂಭಾಗದಿಂದ ನಿಮ್ಮ ತೊಡೆಯ ಮೇಲೆ 2 ಹಸ್ತಗಳನ್ನ ಇಟ್ಕೊಳ್ಳಿ. ಕೈಯನ್ನ ಕೆಳಭಾಗಕ್ಕೆ ತೆಗೆಸಿ ಶರೀರ ನೇರವಾಗಿರಿ. ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅನ್ನೋರು ಬೇಕು ಅಂದ್ರೆ ಮಾತ್ರ ಒಂದು 1/2 ಇಂಚ್ ಗ್ಯಾಪ್ ಇರಲಿ. ಅದರ್ವೈಸ್ 2 ಕಾಲು ತೋಡನೆ ಇದ್ರೆ ಅದು ರೈಟ್ ಅಲೈನ್ಮೆಂಟ್ ನಿಮ್ಗೆ ಮೈಂಡ್ ಅಲೈನ್ಮೆಂಟ್ ಮಾಡ್ಕೊಳ್ಳುತ್ತೆ, ಅಲಾಂಗ್ ವಿತ್ ಯುವರ್ ದೇಹದ ಅಲೈನ್ಮೆಂಟ್.
ಓಕೆ, ಸೊ ಈಗ ಇಲ್ಲಿಂದ ಒನ್ ಬ್ರೀತ್ ಇನ್ ಆಲ್ ದ ವೇ ಹ್ಯಾಂಡ್ಸ್ ಅಪ್, ಕೈಯನ್ನ ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಎಳೆದಿ ನಿಮ್ಮ ಪಾದಗಳಿಂದ ಭೂಮಿಯನ್ನ ಒತ್ತಿ ಹಿಡ್ಕೋಬೇಕು. ಕೈ ಬೆರಳಿನಿಂದ ಸಂಪೂರ್ಣವಾಗಿ ಆಕಾಶವನ್ನೇ ಮೇಲೆ ನಾನು ತಳ್ತಾ ಇದ್ದೀನಿ ಅನ್ನೋ ಭಾವನೆ ಬರಬೇಕು. ಮತ್ತೆ ನಿಧಾನವಾಗಿ ಉಸಿರನ್ನ ಬಿಟ್ಟ ಆ ಕೈಯನ್ನ ಮುಂಭಾಗದಿಂದ ತಂದು ತೊಡೆಗೆ ಸಂಪೂರ್ಣವಾಗಿ ಸ್ಪರ್ಶವನ್ನ ನೀಡಬೇಕು. ಮುಂದುವರಿಸೋಣ. ಒನ್ ಬ್ರೀತ್ ಇನ್ ಆಲ್ ದ ವೇ ಹ್ಯಾಂಡ್ಸ್ ಅಪ್, ಬೋತ್ ಹ್ಯಾಂಡ್ಸ್. ನಾನು ಒಂದು ಕೈಯಲ್ಲಿ ಮೈಕ್ ಇಟ್ಕೊಂಡಿದ್ದೆ, ಒಂದ್ ಕೈ ತೋರಿಸ್ತಾ ಎರಡೂ ಕೈಯಲ್ಲಿ ಮಾಡಿದ್ವಿ. ಕಿವಿಗೆ ತಾಗಲಿ, ಸಂಪೂರ್ಣವಾಗಿ ಕಿವಿಗೆ ತಾಗಲಿ, ಬೆರಳುಗಳು ನೇರವಾಗಿರಲಿ. ಉಸಿರು ಬಿಗಿಡಿದು ದೇಹವನ್ನ ಮೇಲ್ಭಾಗಕ್ಕೆ ಈಗಿ ಸಂಪೂರ್ಣವಾಗಿ ಈಗಿ. ಬ್ರೇಕ್ ಔಟ್ ಬೋತ್ ಹ್ಯಾಂಡ್ಸ್ ಡೌನ್. ಮುಂದುವರಿಸೋಣ. ಬ್ರೀತ್ ಇನ್ ಬೋತ್ ಹ್ಯಾಂಡ್ಸ್ ಅಪ್. ನನಗೆ ಶ್ವಾಸದ ಶಬ್ದ ಬರ್ತಾ ಇರ್ಬೇಕು, ಕೇಳಿಸ್ಬೇಕು. ಯಾವುದು? ಬ್ರೀತ್ ಔಟ್ ಮಾಡೋದು. ಬ್ರೀತ್ ಔಟ್. 5 ಬ್ರೀತ್ ಇನ್ ಬೋತ್ ಹ್ಯಾಂಡ್ಸ್ ಅಪ್. ಸಂಪೂರ್ಣವಾಗಿ ಎಳೆದಿ, ಮೇಲೆ ಎಳೆದಿ, ಎಳೆದಿ ಎಳೆದಿ ಎಳೆದಿ, ಸಂಪೂರ್ಣವಾಗಿ ಎಳೆದಿ. ಬ್ರೀತ್ ಔಟ್, ಹ್ಯಾಂಡ್ ಡೌನ್. 7 ಬ್ರೀತ್ ಇನ್ ಆಲ್ ದ ವೇ ಹ್ಯಾಂಡ್ಸ್ ಅಪ್. Straighten the hands, elbow straight ಮಾಡಿ. 8 breathe out, slowly hand down. 9 breathe in, all the way hands up. 10 breathe out, all the way hands down. ಮುಂಭಾಗದಲ್ಲಿ ತೊಡೆಗೆ ಟಚ್ ಆಗಲಿ, ಸೈಡಲ್ಲಿ ಹೋಗ್ಬಾರ್ದು, ಮುಂಭಾಗದಲ್ಲೇ ಬರಬೇಕು. 11 all the way hands up, ಸಂಪೂರ್ಣವಾಗಿ ಮೇಲೋಗಿ, ದೇಹ ಸಂಪೂರ್ಣವಾಗಿ ಏರಿ, ಮೇಲ್ಭಾಗಕ್ಕೆ ಏರಿ, ಅಲ್ಲೇ ಏರಿ, ಅಲ್ಲೇ ಬ್ರೀತ್ ಔಟ್ ಮಾಡಿ, ಅಲ್ಲೇ ಬ್ರೀತ್ ಇನ್, ಅಲ್ಲೇ ಬ್ರೀತ್ ಔಟ್, ಅಲ್ಲೇ ಬ್ರೀತ್ ಇನ್, ಅಲ್ಲೇ ಬ್ರೀತ್ ಔಟ್. 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 ಬ್ರೀತ್ ಇನ್, 8 breathe out, 9 breathe in, 10 breathe out. Slowly bring the hand downwards. ತೊಡೆಯ ಬಳಿ ಇಟ್ಕೊಳ್ಳಿ. ಅಲ್ಲಿಂದನೇ ದೀರ್ಘವಾದಂತಹ ಶ್ವಾಸ. Take a deep breath. Breathe out from the mouth. Breathe out ಮಾಡಿ ಮತ್ತೆ ಸುಮ್ಮನೆ ಒಳಗಡೆ ಮತ್ತೆ. ರೈಟ್. ಎರಡು ಕೈಗಳನ್ನ ದೇಹದ ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ. ತಾಡಾಸನ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಕೈಯನ್ನ ಸಂಪೂರ್ಣವಾಗಿ ಚಚ್ಚಿಸಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೈಯನ್ನು ಚಚ್ಚಿಸಿ, ಶರೀರ ನೇರವಾಗಿರ್ಲಿ. ಈಗ ಸೈಡ್ ಇಂದ ನೋಡ್ಕೊಳ್ಳಿ. ಇದರಿಂದ ನೋಡಿ, ಎದೆಯನ್ನ ಮೇಲೆ ಎತ್ತಿ, ಶೋಲ್ಡರ್ಸ್ ಅನ್ನ ಹಿಂದೆ ತಗೊಳ್ಳಿ. ಪಾದವನ್ನ ಸ್ಟ್ರಾಂಗ್ ಆಗಿರ್ಲಿ. ಈಗ ಅಲಾಂಗ್ ಕಳ್ಳನ್ನು ಕೂಡ ಓಪನ್ ಮಾಡಬೇಕು. ಮಾಡ್ತಾ ಎರಡು ಸಂಪೂರ್ಣ ನೋಡಿ ಆಕಾಶನ ಬ್ರೀತ್ ಔಟ್ ಮಾಡ್ತಾ ಎರಡೂ ಕೈಗಳನ್ನ ಕೆಳಗಿಳಿಸ್ತಾ, ಜೊತೆಯಲ್ಲಿ ತಲೆಯನ್ನ ಬಗ್ಗಿಸ್ತಾ, ಗಲ್ಲವನ್ನ ನಿಮ್ಮ ಎದೆಗೆ ಲಾಕ್ ಮಾಡ್ಬೇಕು. ಆದ್ರೆ ದೇಹವನ್ನ ಬೆಂಡ್ ಮಾಡಬಾರ್ದು. ಓಕೆ, ನಿಮ್ಮ ಗಲ್ಲವನ್ನ ಮಾತ್ರ ಎಳಿಬೇಕು. ಹಿಂದೆ ಕುತ್ತಿಗೆಯ ಭಾಗದಲ್ಲಿರುವಂತಹ ಎಲ್ಲ ಸ್ಟಿಫ್ನೆಸ್ ರಿಲೀಸ್ ಆಗ್ಬೇಕು. ರೆಡಿ ಪೊಸಿಷನ್. ಹಸ್ತ ಅಗಲ ಮಾಡಿ, ಕೈ ಅಗಲ ಮಾಡಿ, ಎದೆ ಅಗಲ ಮಾಡಿ, ಜಾಯಿಂಟ್ ಬೋತ್ ನೆಕ್ ಹಿಂದೆ ಹೋಗ್ಲಿ, ಹಸ್ತ ಜೋಡಿಸಿ, ಕರೆಕ್ಟಾಗಿ ಹಸ್ತ ಜೋಡಿಸಿ. ಒಂದು ಚೂರು ಗ್ಯಾಪ್ ಇರಬಾರ್ದು ಹಸ್ತದ ಮಧ್ಯ. ಒಂದು ಕೈಯಿಂದ ಇನ್ನೊಂದು ಕೈಗೆ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು. ನಮಸ್ಕಾರವನ್ನ ಹೇಗ್ ಮಾಡ್ತೇವೆ, ಸಂಪೂರ್ಣವಾಗಿ ಜಾಯಿನ್ ಮಾಡಿ. ಯಾರೆಲ್ಲ ಇನ್ನು ಜಾಯಿನ್ ಮಾಡಿ ಹಾಗೆ. ವೆರಿ ಗುಡ್, ಎಕ್ಸಲೆಂಟ್. ನಿಧಾನವಾಗಿ ಉಸಿರು ಬಿಟ್ಟ ಕೈಗಳನ್ನ ಸೈಡ್ ಇಂದನೇ ವಾಪಸ್ ತಗೊಂಡ್ ಬನ್ನಿ. ಮತ್ತೆ ತೊಡೆ ಟಚ್ ಮಾಡಿ.
ಯೂನಿವರ್ಸಲ್ ಎನರ್ಜಿಯನ್ನ ನಿಮ್ಮ ದೇಹದ ಕಡೆ ನೀವೀಗ ಆಹ್ವಾನವನ್ನ ಮಾಡ್ತಾ ಇದ್ದೀರಿ. ಆಧ್ಯಾತ್ಮಿಕ ಶಕ್ತಿ ಈಗ ಒಳಹರಿಯೋದಕ್ಕೆ ಪ್ರಾರಂಭ ಆಗ್ತದೆ ನಮ್ಮ ಶ್ವಾಸದ ಮುಖಾಂತರ. Inhale all the way, hands up, both hands up, 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 up. ಹಸ್ತವನ್ನ ಜೋಡಿಸಿ ಉಸಿರನ್ನ ಬಿಗಿ ಹಿಡಿದು ಇಡೀ ಶರೀರವನ್ನ ಎಳಿರಿ ಮೇಲಕ್ಕೆ. ಎಷ್ಟು ಸಾಧ್ಯ ಆಗುತ್ತೆ ಎಳಿರಿ. ಆಕಾಶ ನೋಡಿ, ತಲೆ ಹಿಂದಕ್ಕಾಗ್ಸಿ, ಎಕ್ಸೇಲ್ ಮತ್ತೆ ಕೈಯನ್ನ ಸೈಡಿಂದ ತರ್ತಾ ಗಲ್ಲವನ್ನ ಎದೆಗೆ ತಾಗಿಸಿ ಅದನ್ನ ಜನಾಂತರ್ಬಂಧ ಅಂತ ಹೇಳ್ತೇವೆ. ಹೊಟ್ಟೆಯನ್ನ ಒಳಗ್ ತಗೊಳ್ಳಿ, ಚಿಕ್ಕೊಟ್ಟೆಯನ್ನ ಒಳಗ್ ತಗೊಳ್ಳಿ. Ready, 5, breathe in, all the way, hands up, 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 look up, head up, head up, head up, head up, head up, join the palm, stretch your body up, slowly breathe out and hand down, touch your chin to the chest. ಗಲ್ಲವನ್ನ ಎದೆಗೆ ತಾಗಿಸಿ. 7, all the way, hands up, 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 look 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 up. ಆಕಾಶ ನೋಡಿ, ಆಕಾಶ ನೋಡಿ, ನೋಡಿ, ನೋಡಿ. ಹಸ್ತ ಜೋಡಿಸಿ ಎಳಿರಿ ಶರೀರ ಮೇಲಕ್ಕೆ, ಹೊಕ್ಕದಿಂದ ಎಳ್ಕೊಳ್ಳಿ ಫುಲ್ಲು. ಎಕ್ಸೇಲ್, ಹ್ಯಾಂಡ್ ಡೌನ್, ಟಚ್ your chin to the chest. 9, inhale, all the way, hands up, 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 up. ಎಳಿರಿ ಮೇಲೆ ಸಂಪೂರ್ಣ ಎಳಿರಿ. Exhale down. Inhale, all the way, hands up. ಹಸ್ತವನ್ನ ಜೋಡಿಸಿ ಕತ್ತನ್ನ ನೇರ ಮಾಡಿ. ಹೆಡ್ ಬ್ಯಾಕ್ ಹೋಗೋದ್ ಬೇಡ, ನೇರವಾಗಿರ್ಲಿ. ಅಲ್ಲೇ ಇರಿ. ಅಲ್ಲಿಂದಲೇ ಓಂಕಾರ ಉಪಾಸನೆಯನ್ನ ಮಾಡ್ತಿದ್ದೇವೆ. ಬ್ರೀತ್ ಇನ್. Guru Brahma, Guru Vishnu, Guru Devo Maheshwaraha, Guru Sakshat Parabrahma, Tasmai Shri Gurave Namaha. Om Shanti Shanti Shanti. ನಿಧಾನವಾಗಿ ಅಲ್ಲಿಂದ ಕೈಯನ್ನ ಕೆಳಭಾಗಕ್ಕೆ ಇಳಿಸಿ, ಶರೀರ ಎಲ್ಲ ಸರಳ ಮಾಡ್ಕೊಳ್ಳಿ. ಕಾಲುಗಳನ್ನ ಸರಳ ಮಾಡ್ಕೊಳ್ಳಿ. ಮೂಗಿಂದ ಉಸಿರು ತಗೊಳ್ಳಿ. ಬಾಯಿ ಮುಖೇನ ಉಸಿರನ್ನ ಆಚೆ ಹಾಕಿ. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಎಷ್ಟಲ್ಲ ಇದೆ ಕಾಲಿಟ್ಕೊಳ್ಳಿ. ಈಗ ಬಂದ್ರೆ ಹಾಗೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ 1 2 3 4. ಗ್ಯಾಪ್ ಬರಬಾರ್ದು, ಶಬ್ದ ಬರಬಾರ್ದು, ಇನ್ನೂ ಬರಬಾರ್ದು. ಯೋಗ ಅಂತ ಹೇಳಿದ್ರೆ ನಿಗ್ರಹ, ಕಂಟ್ರೋಲ್, 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 ಕಂಟ್ರೋಲ್. ಓಕೆ, ರೆಡಿ. 1 2, ಬ್ರೀತ್ ಕೌಂಟ್ ಬರ್ತಾ ಇರಿ. 3 4 5 6 7 8 9 10 11 12 13 14 15 16 17 18 19 20 21
Stay there, 5 breath. 1, 2, 3, 4, 5, 6, 7, 8, 9, 10. Very good. Hand down. Breathing ಮಾಡಿ. Breathe out from the mouth. Good. ಈಗ ಅಲ್ಲಿಂದನೇ ಕೈಯನ್ನ ಮುಂಭಾಗದಿಂದ one breathe in, both the hands up, breathe out, both the hands back. ನೋಡಿ ಹಿಂದೆ ಬರ್ಲಿ. ಈಗ ಇದನ್ನ ಕಂಟಿನ್ಯೂ ಮಾಡಿ. One breathe in, both the hands up. 2 breathe out, both the hands down. 3 up, 4 down, 5 up, 6 down. ಮಾತಾಡುವ ಯಾಕೆ? ನೀವು ಡೆಮೋ ಕೊಡ್ತಾ ಇದ್ದೀರಿ. Okay, started. Okay, ನೋಡಿ. Right. ಹೇಳ್ತೀನಿ. Hands up. Okay, breathe out, hand up. Continue ಮಾಡಿ ಈಗ. Ready. 1 up, hand up. Yes. 2 down, down. 3 up, 4 back, 5. ಹತ್ತ ಮುಂಭಾಗದಲ್ಲಿ 6, 7, 8, 9, ಬಾಯಿಬಿಡಬಾರ್ದು, 10. ಓಕೆ, ಈಗ ಎಲ್ಬೋ ನೋಡಿ, ಎಲ್ಬೋಡಿನ ಎಲ್ಬೋ ಪಾಯಿಂಟ್ ಹೀಗೆ ಅವಕಾಶಗಳಲ್ಲಿ ಹೋಗ್ಬೇಕು. ಹೀಗೆ ಇಟ್ಕೋಬಾರ್ದು. ಎಲ್ಬೋಡಿಗೆ ಮೇಲೆ ಕೇಳ್ಕೊಳ್ಳಿ. ಸ್ಟೇ ದೇರ್. ಕಣ್ಣು ಮುಚ್ಚಿದ 5 ಶ್ವಾಸ ಮಾಡಿ. 1 breathe in, 2 breathe out, 3 breathe in, 4 breathe out, 5 breathe in, 6 breathe out, 7 breathe in, 8 breathe out, 9 breathe in, 10 breathe out, 11 inhale, hands up, exhale, hands on the front. ಇನ್ನೊಂದು ಸಲ ನಿಮ್ಮ ಕಾಲು ಮೆಜರ್ಮೆಂಟ್ ನೋಡ್ಕೊಳ್ಳಿ. ಈ 50ಗೆ ಈಕ್ವಲ್ ಆಗಿ ಇಟ್ಕೊಳ್ಳಿ. ಕಾಲನ್ನ ನೇರವಾಗಿ ಬಿಡಬೇಡಿ. ಪ್ರತಿ ಶ್ವಾಸ ನೋಡಿ, ಇದು ಸೊಂಟಕ್ಕೆ ನೇರವಾಗಿ ದೇಹ ಬರಬೇಕು. ಇಲ್ಲಿಂದ ಹೀಗೆ ಟರ್ನ್ ಮಾಡಿ ಬ್ಯಾಕ್. ಓಕೆ, ಅಪ್ಪರ್ ಬಾಡಿ ರೊಟೇಷನ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Opposite direction ಬನ್ನಿ. 1, 2, 3, 4, 5, 6, 7, 8, 9, 10. Okay, let's relax. Water straight. Take a deep breath. Breathe out from the mouth. ಮೇಲೆ ಕೈ ಇರಿ. ನೋಡಿ, 1 ಹೇಳಿದಾಗ ಶರೀರವನ್ನ ಲೆಫ್ಟ್, 2 ಹೇಳಿದಾಗ ಕೈ ಸೊಂಟ ಮೇಲೆ ಇರಬೇಕು. ಓಕೆ, 1 ಲೆಫ್ಟ್, ಹಿಂದೆ ತಿರುಗಿ, ಹಿಂದೆ ಇರೋರ್ನ ನೋಡಿ. 2 ರೈಟ್, ವೆರಿ ಗುಡ್. 3, 4, 5, 6, 7, 8, 9, 10. ಸ್ಪೀಡ್ ಆಗಿ ಮಾಡಿ ಈಗ. 11, 12, 13, 14, 15, 16, 17, 18, 19, 20. ವಂಡರ್ಫುಲ್. ಕೈ ಕೊಡಿ. ಸಂಘ ಒಳಗಡೆ ಲಾಕ್ ಮಾಡಿ. 4 ಬೆರಳಿನಿಂದ ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳಿ. ಎಲ್ಬೋನ ಔಟ್ ಸೈಡ್ ಇಟ್ಕೊಳ್ಳಿ. Just lifting from the elbow, but focus on breathe out. Illustrate. 1 left, go quickly, fastly. Left out, down from the body. 2 right, breathe out from the right. Very control. 2 ready, stay. Again, 1 left. You breathe out from the right. Excellent. 2, 3, 4,
5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Super. Take a deep breath. Breathe out from the mouth. Hands towards the shoulder. And move the recovery. Side recovery. Move the recovery. In your say, lazy movements. Okay. 1, 2, 3. Again, arm number left. Your number right side. Start. 1, 2, 3. Breathe out from the left. 4, 5, 6, 7, 8, 9, 10, 11, 12, 13, 14, 15, 16. Leave the incident. Go ahead. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. Breathe out of the mouth. Very good. Father, and lift dosage. ಕೈಯನ್ನು ಎತ್ತುವಾಗ ತಗೊಳ್ಳಿ. ಬೆರಳುಗಳೆಲ್ಲ ನಿಮಗೆ ಫ್ರೀ ಬಿಡಿ. ಟೈಟಾಗಿ ಇಟ್ಕೊಬೇಡಿ. ಓಕೆ, ಬೆರಳುಗಳೆಲ್ಲ ಆರಿಯಾಗಿ ಇಟ್ಕೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಫೋಕಸ್ ಓನ್ಲಿ ಆನ್ ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. 5. Take a deep breath. Breathe out of the mouth. Hand beside the body. Equal to shoulder. ನಿಮ್ಮ ಮೈಂಡ್ ಎಲ್ಬೋ ಕಡೆ ಮಾತ್ರ ಕನೆಕ್ಟ್ ಆಗಿ ಎಲ್ಬೋ ಮಾತ್ರ ಫ್ರೀ ಮಾಡ್ತೀವಿ. ನಿಮ್ಮ ಶೋಲ್ಡರ್ ಎಲ್ಬೋ ಯಾವುದೇ ಬಾರ್ದು ಮೂವ್ ಆಗಬಾರ್ದು. ಓಕೆ, 1, 2, 3, 4, 5, 6, 7, 8, 9, 10. Back. 1, 2, 2, 3, 4, 5, 6, 7, 8, 9, 10. Hands out. ಇನ್ನು ಯಾವ್ದೆಲ್ಲ ಗ್ಯಾಪ್ ಆಗಿದೆ ಮತ್ತೆ ಕರೆಕ್ಟ್ ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ ಎಲ್ಲರೂ. ಉಸಿರು ಬಿಡಿ. ಈಗ ನಿಮ್ಮ ಮನಸ್ಸು ಎರಡು ಭುಜಗಳ ಕಡೆ ತಿರುಗಿಸ್ಕೊಳ್ಳಿ ಮನಸ್ಸನ್ನ. ಓಕೆ, ಭುಜವನ್ನ ಮೇಲೆ ಎತ್ತಿ ಕೆಳಗಡೆ ಹಾಕ್ಬೇಕು. ಮೇಲೆ ಕೆಲ್ಸ್ಕೊಳ್ಳಿ, ಕೆಳಗಡೆ ಇಳಿಸ್ಬಿಡಿ. ಎಷ್ಟು ಸ್ಪೀಡ್ ಆಗುತ್ತೆ ಸ್ಪೀಡ್ ಮಾಡಿ. 4 ನೋಡಿ, ಕಣ್ಣು ಮುಚ್ಚಿ ಸ್ಟಾರ್ಟ್ ಮಾಡಿ. 1, 2. ಸ್ಟಾಪ್ ಮಾಡಿ, ಮತ್ತೆ ಸ್ಟಾಪ್ ಮಾಡಿ. ಕೈಯಿಂದ ಸ್ಕಿಪ್ ಮಾಡ್ತಾ ಇದ್ದೀವಿ. ಕೈ ಏನು ಭೂಮಿ ಹಾಕಬಾರ್ದು. ಓನ್ಲಿ ಶೋಲ್ಡರ್, ಓನ್ಲಿ ಶೋಲ್ಡರ್, ಶೋಲ್ಡರ್, ಶೋಲ್ಡರ್. ಸ್ಟಾರ್ಟ್. 1, 2, 3, 4, 5. ಬರೀ ಏನೇನು ಸ್ಟಾರ್ಟ್ ಇದೆ. 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. Breathe out from the mouth. ಈಗ ನಿಮ್ಮ ಕಾಲುಗಳನ್ನ ಜೋಡಿಸಿ ನಿಮ್ಮ ಎಡಗೈಯನ್ನ ಮುಂಭಾಗದಲ್ಲಿ ಶೋಲ್ಡರ್ಗೆ ನೇರವಾಗಿ ಕೊಡಿ. ನಾನು 1 ಹೇಳಿದ ತಕ್ಷಣ ನೀವು ಬ್ರೀತಿಂಗ್ ಮುಂದೆ ಬಂದಾಗ ಬ್ರೀತ್ ಔಟ್ ಬರ್ತಿದ್ರೆ ನಿಮಗೆ ಮತ್ತೆ ಹೇಳಿ. ನೇರವಾಗಿ ಸ್ಟಾಪ್ ಆಗಬೇಕು. 1, 2. ಈ ವರ್ಷ ಕರೆಕ್ಟ್ ಕೆಳಗಡೆ ಕಳಿಸಿ ದೇಹಕ್ಕೆ ನೇರವಾಗಿ ಬೇಕು. ಓಕೆ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19,
20. Okay. Again, story ಒಂದ್ಸಲ build out ಮಾಡಿ ಮತ್ತೆ ಕಮಿಟ್ ಆಗಿ ಈಗ ಈ ಸೈಡ್ ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗುವಾಗ ಇಲ್ಲಿ ಓಕೆ ಬರುವಾಗ ಈ ಸೈಡ್ ಬಂದಿರ್ತೀವಿ ಈ ಬರಬೇಕು ಬ್ಯಾಕ್ ಮುಖ ಆಗಲ್ಲ ಹಿಂಭಾಗಕ್ಕೆ ಹೋಗ್ಬೇಕು ಸ್ಟಾರ್ಟ್ ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 energy down ಆಯ್ತು ಯಾಕಂದ್ರೆ ಮೈಂಡ್ ಆಯ್ತು ಏಕತೆ ಏಕಾಗ್ರತೆ ಏಕಚಿತ್ತ ಶ್ರದ್ಧೆ ಭಕ್ತಿ ನಂಬಿಕೆ ಗೌರವ ಇಷ್ಟು ಬೆಳೆಸಬೇಕು ಅಂತ ಏನಂದ್ರೆ ನಿಮ್ಮ ಎಡಗೈಯಲ್ಲಿ ಬಲಗೈದು ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ನೋಡಿ ಎಡಗೈ ಸ್ವಲ್ಪ ಹಗುರ ಅನಿಸ್ತಾ ಇದೆ ಬಲಗೈ ಸ್ವಲ್ಪ ಭಾರ ಆಗ್ತಾ ಇದೆ ಹೌದಾ ಈಗ ಬಲಗೈ ಮುಂಭಾಗದಲ್ಲಿ ಇರ್ತದೆ ಈಗ ಕ್ಲಿಕ್ ಮಾಡಿ ಸ್ಟಾಪ್ ಮಾಡೋದು ಬೇಡ ಓಕೆ ಇಲ್ಲೇ ಬರಬೇಕು ಓಕೆ ಸ್ಟಾರ್ಟ್ 1 2 3 4 5 6 7 8 9 10 ಕಡೆ ಬರ್ತಾ ಇಲ್ಲ ಮತ್ತೆ ಮೈಂಡ್ ಫೋಕಸ್ ಮಾಡಿ ಸ್ಟಾರ್ಟ್ ಮಾಡಿ 10 more count 1 2 3 4 5 6 7 8 9 10 okay back start 1 2 2 3 4 5 6 7 8 9 10 11 12 13 14 15 16 17 18 19 20 ಸ್ಟಾಪ್ ಮಾಡಿ ಕೆಲವರು ತುಂಬಾ ಚೆನ್ನಾಗಿ ಮಾಡ್ತೀವಿ ಕೆಲವ್ರಿಗೆ ಸ್ವಲ್ಪ ಟಯರ್ಡ್ ಆಯ್ತು ಯಾಕೆಂದ್ರೆ ನಾನ್ ಹೇಳಿದ್ದು ನಿಮ್ಮ ಮನಸ್ಸನ್ನ ಕೈ ಫೋಕಸ್ ಮಾಡಿ ಕೈ ಮಾತ್ರ ನೀವು ಮಾಡಿ ಅಂತ ಏನ್ ಮಾಡ್ತೀವಿ ಯೂಸ್ ಮಾಡಕ್ ಹೋಗ್ತೀವಿ ಹೌದಾ ಇಲ್ಲ ಆಗ ಏನಾಗುತ್ತೆ ಎಲ್ಲ ಕಡೆ ಹೋಗ್ತಾ ಇತ್ತು ನಮ್ಗೆ ಬೇಕಾಗಿರೋದು ಬರೀ ಹ್ಯಾಂಡ್ ಏನ್ ಯೋಗ ಅಂದ್ರೆ ಯಾವ ಪಾಠ ಬೇಕು ಅದು ಮಾತ್ರ ಮೈಂಡ್ ಪವರ್ ಅನ್ನ ಪಾಸ್ ಮಾಡೋದು ನೀವೇನ್ ಮಾಡ್ತಿರೋ ನಾಟ್ ಯುವರ್ ಶರೀರದ ಶಕ್ತಿ ಯಾವ ಶಕ್ತಿ ಕೆಲಸ ಮಾಡೋದು ಮೈಂಡ್ ಪವರ್ ಆಫ್ ಮೈಂಡ್ ರೈಟ್ ಮತ್ತೆ ಕಾಲುಗಳನ್ನ ಜೋಡಿಸಿ ಕಂಟಿನ್ಯೂಸ್ ಮತ್ತೆ ಎಲ್ಲೂ ಸ್ಟಾಪ್ ಇಲ್ಲ ಕಂಟಿನ್ಯೂಸ್ ಆಗಿ ಹಿಂಭಾಗಕ್ಕೆ ಓಕೆ ಒಂದ್ ನೋಡಿ ಕ್ಲಿಕ್ ಆಗ್ಬೇಕು ರಿಸಲ್ಟ್ ಆಗ್ಬೇಕು ಒಂದರಿಂದ ಸೈಡ್ ಟಚ್ ಇಂದ ಟಚ್ ಆಗ್ಬೇಕು ಒಂದು ಸರ್ಕಲ್ ಬರ್ಬೇಕು ಎಲ್ಬೋ ಸ್ಟ್ರೈಟ್ ಇರಬೇಕು ಸ್ಟಾರ್ಟ್ ಮಾಡಿ ಕ್ವಿಕ್ ಮೂವ್ಮೆಂಟ್ ಸ್ಟಾರ್ಟ್ 1 2 3 4 5 6 7 8 9 10 11 12 13 14 15 16 17 18 19 20 back and start 1 2 3 4 5 6 7 8 9 10 11 12 13 14 15 16 17 18 19 20 and down in the close your eyes. ಬಾಯಿಂದ ಆಚೆ ಹಾಕಿ ತಗೊಳ್ಳಿ ಬಾಯಿಂದ ಆಚೆ ಹಾಕಿ ಕೈಯನ್ನ ಇಟ್ಕೊಳ್ಳಿ ಓಕೆ ಈಗ ಸಾಲನ್ನ ಸ್ವಂತ ಇಟ್ಬಿಡಿ ಅಷ್ಟಲ್ಲ ಇಟ್ಕೊಳ್ಳಿ ಕೈಯನ್ನ ಇಟ್ಕೊಳ್ಳಿ ಫೋಕಸ್ ಅದಕ್ಕೆ ನಿಮ್ಮ ದೇಹದ ಮೂವ್ಮೆಂಟ್ ಆದ್ರೆ ಬೇಕಾಗಿರೋದು ರೋಗದಲ್ಲಿ ಬೇಕಾಗಿರುವಂತದ್ದು ಶ್ವಾಸ ಓಕೆ
ಎಷ್ಟು ಸ್ಪೀಡ್ ಆಗಿ ಪ್ರತಿಫಲ ಮಾಡ್ತಿರೋ ಓಕೆ ಅಷ್ಟು ನಿಮಗೆ ತುಂಬಾ ಮುಖ್ಯ. ಯಾವುದೇ ರೋಗವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಲಂಗ್ಸ್ ಕೆಪಾಸಿಟಿ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ಅದನ್ನ ನಾವು ರೆಡಿ ಮಾಡ್ತಾ ಇದೀವಿ. ಇಲ್ಲಲಾದ್ರೆ ಅಭ್ಯಾಸ ಮಾಡ್ತಾ ಇದೀವಿ. ನಿಮ್ಮ ಯೋಗ ಮೂವ್ಮೆಂಟ್ ಬರ್ತಾ ಇದೆ, ಯೋಗ ಬ್ರೇಕ್ ಬರ್ತಾ ಇದೆ, ಯೋಗ ಧ್ಯಾನ ಬರ್ತಾ ಇದೆ. ಧ್ಯಾನ ಇಸ್ ಕಾನ್ಸಂಟ್ರೇಷನ್. Pranayama is not just putting the ayama for your normal breath, you are controlling your breath. And the alarm is the breath, you are doing the movement. Adhina is yogic exercise. ಅರ್ಥ ಆಗ್ತಾ ಇದೆ ನನ್ನ ಹೇಳ್ತಾ ಇದ್ರೆ ಅಲ್ಲಿ ಇದು ಮಿಕ್ಸ್ ಪ್ಯಾಕೇಜ್. ಧ್ಯಾನ ನಡೀತಾ ಇದೆ, ಪ್ರಾಣಾಯಾಮ ನಡೀತಾ ಇದೆ, ಹೋಲ್ಡಿಂಗ್ ಯಾವ ಇದೆ ಅದು ನಿಮ್ಮ ಆಸನವೂ ಆಯ್ತು. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? Okay, right. 1, 2, 3, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, relax. Take a deep breath. Breathe out from the mouth. ಪ್ರಾಕ್ಟಿಕಲ್ ತಿಳ್ಕೊಂಡಾಗೆ ಮುಂದಿನ ಮಾಡ್ತಿದ್ವಿ. ಸೊ ಇವತ್ತೆಲ್ಲ ಉತ್ತರ ಮಾಡಿ ಈಗ ಕರುವಾರದಲ್ಲಿ ಕೈ ಕೊಡಬೇಕಿದೆ. ಹೆಬ್ಬೆರಳನ್ನ ಒಳಭಾಗ ಫೋಲ್ಡ್ ಮಾಡಿ 4 ಬೆರಳಿಂದ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಈಗ ನಿಮ್ಮ ಕೈಗಳ ಸಂಪೂರ್ಣ ದೇಹದಲ್ಲಿ ಟ್ಯಾಪ್ ಮಾಡಬೇಕು. ಎಲ್ಲರಲ್ಲಿ ಯಾಕೆ ಅಸ್ತಮಾ ಅಥವಾ ಬ್ರೇಕ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇದೆಲ್ಲ ಏನಂತ ಕಾಣಿಸ್ತಿಲ್ಲ. ಕಾಣಿಸಕ್ಕೆ ಫೇಸ್ ಮಾಡ್ಬೇಕು ಅಂದ್ರೆ ಲಂಗ್ಸ್ ಇದೆ, ಜ್ವರ ಆಗಿದೆ, ಮರಸ್ತಾನ ಆಗಿರ್ಬೇಕು ಅಂದ್ರೆ ಏನ್ ಇಂಪಾರ್ಟೆಂಟ್? ಆ ರೂಟ್ ಯಾವ್ದು? ನಮ್ಮ ಲಂಗ್ಸ್ ಎನರ್ಜಿ ಯಾವ್ದು? ನಮ್ಮ ಅಗೈನ್ ಫೋಕಸ್ ಓನ್ಲಿ ಅಂತ ಬ್ರೇಕ್. ಓಕೆ, ಎಷ್ಟು ಫಸ್ಟ್ ಗಮನಿಸಿ ಮಾಡಬೇಡಿ. ಓಕೆ, ಹೀಗೆ ಆಗ್ಬೇಕು. ಓಕೆ, ನಿಮಗೆ ನೋವು ಆಗ್ಬೇಕು, ನಮ್ಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಫೀಲ್ ಬರ್ಬೇಕು. ಆ ತರ ಮಾಡಿ 100% ಮಾಡ್ತೀರಾ ವಾಟ್ ಎಕ್ಸಾಕ್ಟ್ಲಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. 1, 2, 3 ಸ್ಟಾಪ್ ಮಾಡಿ. ನೋಡಿ ಹಿಂಗೆಲ್ಲ ಮಾಡ್ತಿದ್ರಿ, ಆಲ್ರೆಡಿ ಹಿಂಗೆಲ್ಲ ಮಾಡ್ತೀವಿ. ಸೈಡ್ ಎದೆ ಅಗಲ ಮಾಡಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 25 ತಗೊಳ್ಳಿ. ಮೂಗಿಂದ ದೀರ್ಘ ಶ್ವಾಸ, ಬಾಯಿನ ಆಚೆ ಹಾಕಿ. ಈಗ ಎರಡೂ ಕೈನ ಹೃದಯ ಅಕ್ಕಮಕ್ಕದ ಇಟ್ಕೊಳ್ಳಿ. ಹೆಬ್ಬೆರಳನ್ನ ಕ್ಲೋಸ್ ಮಾಡಿ ಮಾಡ್ತೇನೆ. 4 ಬೆರಳುಗಳನ್ನ ಕ್ಲೋಸ್ ಮಾಡಿ ಎದೆಯ ಪಕ್ಕದಲ್ಲಿ ನಿಮ್ಮ ಬ್ರೆಸ್ಟ್ ಇಪ್ಪಲ್ಲಿಗೆ ಬರಬೇಕು. ಹೀಗೆ ಬರಬೇಕು. ನಿಮ್ಮ ಎಲ್ಬೋ ಶರೀರ ತಾಗಬೇಕು, ಹೊಡಿತೀವಿ. ಆಗ ನಿಮ್ಮ ಬಾಡಿ ಅದೇ ಆಗ್ತಾ ಹೋಗುತ್ತೆ. ಓಕೆ, ರೈಟ್. ಮಾಡಬೇಡಿ, ಅದೇ ನೋಡ್ಕೊಡಿ. ನಾನು ಒಂದ್ ಹೇಳಿದ್ರೆ ಕೈ ಮೇಲೋಗುತ್ತೆ, ನೋಡಿ ಕೈ ಮೇಲೋಗುತ್ತೆ, ಹಸ್ತ ಚಾಚಬೇಕು. ಎಲ್ಲ ಪಂಚಭೂತಗಳ ಫೈರಿಂದ ಹಿಡಿದು, ಭೂಮಿಯಿಂದ ಹಿಡಿದು, ಜಲದಿಂದ ಹಿಡಿದು, ಆಕಾಶದಿಂದ ಹಿಡಿದು, ವಾಯುವಿನಿಂದ ನೀವು ಕನೆಕ್ಟ್ ಆಗ್ಬೇಕು. 2 ಹೇಳಿದ ತಕ್ಷಣ 2 ಸ್ಟೇ ಫೋರ್ಸ್ ಆಗಿ ಹೇಳ್ಕೋಬೇಕು. ಆ ಶಕ್ತಿ ಎಲ್ಲ ಅರ್ಥ ಆಗಿಲ್ಲ? Ready? 1, 2. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Freedom at the 1, 2, 3, 4, 5, 6, 7, 8, 9,
10, 11, 12, 13, 14, 15, 16, 17, 18, 19, 20, concentrate. Close your eyes. ಮೂಗಿಂದ ಉಸಿರು ತಗೊಳ್ಳಿ. ಹೋಲ್ಡ್ ಮಾಡಿ ಒಂದೇ ಸಲ ಬಾಯಿಗೆ ಅಗಲ ಮಾಡಿ. ಬಾಯಿ ಅಗಲ ಮಾಡಿ. ಹೃದಯದಿಂದ ಎಲ್ಲಿಂದ ಆಚೆ ಬರ್ಬೇಕು. ಕಣ್ಣಿಂದ ಎಲ್ಲಿಂದ ಆಚೆ ಬರ್ಬೇಕು. Out. ಬೆಳೆ ಭಾಗವನ್ನ ಅನುಭವಿಸಿ ಶಕ್ತಿಯನ್ನ ಅನುಭವಿಸಿ ಅಗುಲತೆಯನ್ನ ಅನುಭವಿಸಿ ಏನೋ ಒಂದು ಅನುಭವ ಆಗ್ತಾ ಇದೆಯಾ ಆ ಶ್ವಾಸ ಅನುಭವ ಆಗ್ತಾ ಇದೆಯಾ ಆಗ್ತಾ ಇದೆ. ಅಭ್ಯಾಸ ಯಾವಾಗಲೂ ಒಂದು ಕೈ ರೈಸ್ ಮಾಡಿ ಆಗ್ತಾ ಇದೆ ಎರಡು ಅರ್ಥಕ್ಕೆ ಇಂಟರ್ಲಾಕ್ ಮಾಡಿ. ಓಕೆ, ನಿಮ್ಮ ತಲೆಯನ್ನ ಲಾಕ್ ಮಾಡಿ. ಕಾಗದ ಸ್ವಲ್ಪ ಒಳಗಡೆ ಬರ್ತಿ ಚಿಕ್ಕ ಬೇಡ, ನೇರವಾಗಿ ಮಂಡಿ ಸೈಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇದು ಬ್ರೇಕ್ ಔಟ್ ಹೀಗೆ ಇರುತ್ತೆ. ನೇರವಾಗಿ ಇರುತ್ತೆ. ಓಕೆ, ಎಲ್ಬೋ ಟು ಎಲ್ಬೋ ಮಾಡುವಂತ ಪ್ರಯತ್ನ. ಓಕೆ, ಇವಾಗ ಬ್ರೇಕಿಂಗ್ ನೋಡಿ, ಬ್ರೇಕಿಂಗ್ ಬ್ರೇಕ್ ಔಟ್ ಯಾರು ಶುರು ಮಾಡಿ. ಓಕೆ, ಬ್ರೇಕಿಂಗ್ ಎಲ್ಬೋ ಓಪನ್ ಆಗಿದೆ. Breathe out, ಎಲ್ಬೋ ಒಳಗೆ. Breathe in, breathe out. Breathe in, breathe out. Increase the rate. 1, 2, 3, straight. Not enough. Let's start ಮಾಡಿ. ಸಂಪೂರ್ಣ ಮಾಡಿ. Start ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, hand down, close your eyes, ಶ್ವಾಸ ತಗೊಳ್ಳಿ, ಬಾಯಿಂದ ಆಚೆ ಹಾಕಿ. ಶ್ವಾಸ ತಗೊಳ್ಳಿ, ಬಾಯಿಂದ ಆಚೆ ಹಾಕಿ. ಹಾಗೆ ಅನುಭವಿಸಿ, ಶ್ವಾಸವನ್ನ ಅನುಭವಿಸಿ. ಸರಿ, ಎರಡೂ ಕಾಲುಗಳನ್ನ ಜೋಡಿಸ್ಕೊಳ್ಳಿ. ಒಂದು ಕಾಲಿರೋ ಹಾಗೆ ಎಡಗೈಯನ್ನ ಎಡಭಾಗಕ್ಕೆ ಹಾಕಿ. ಎಡಗೈ ಹೆಬ್ಬೆರಳನ್ನ ಅಂಗೈಗೆ ಲಾಕ್ ಮಾಡಿಕೊಳ್ಳಿ. ಈ 4 ಬೆರಳು ನೇರ ಮಾಡಿ 4 ಬೆರಳನ್ನ ಇಟ್ಕೊಳ್ಳಿ. ಈ ಕೈ ನೇರವಾಗಿ ಅಗಲವಾಗಿರಲಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೀಡ್ ಆಗಿ ನೋಡಿ. ಮೇನ್ Start. 1, 2, 3, 4, 5, 6. ಆ ಚಿತ್ರದಲ್ಲೆಲ್ಲ ಕೆಲವ್ರಿಗೆ ಹಳೆ ನೋವಿರುತ್ತೆ. ಇಟ್ಕೊಂಡಿರೋರಿಗೆ ಹಳೆ ನೋವು ಇಟ್ಕೊಂಡಿರುತ್ತೆ ಅಂತ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಓಕೆ, ಸೊ ಅದನ್ನ ಅನುಭವ ಮಾಡ್ತಾ ಹೋಗಿದ್ರಿ. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಅನಿಸ್ತಾ ಇರ್ತಾರೆ ಇಲ್ಲಿ ಗೆಳೆಯರೆಲ್ಲ ಯಾವಾಗ ಏನ್ ಮಾಡಿ ಅಷ್ಟೇ ಮಾಡಿ ಇದ್ ಮಾಡ್ತಿರ್ತೀವಿ, ನಾಳೆ ಇದ್ ಮಾಡ್ತೀವಿ, ನಾಳೆ ಯೂಸ್ ಮಾಡ್ತೀವಿ. ಓಕೆ, ಈಗ ರೈಟ್ ಸೈಡ್ ಯಾಕೆ ಹೇಳ್ತಾ ಇರ್ತೇನೆ ನೋಡಿ. ಶರೀರ ನೋಡ್ತಾ ಇದ್ರಿ, ನೀವು ಏನ್ ಶರೀರ ನೋಡ್ತಾ ಇದ್ರೋ ಇದೇ 12, 13 ಏನ್ ಹೇಳ್ತಾರೆ ಅಂತಾರಲ್ಲ, ಆ ತರ ಆಗಿದ್ದಂತಹ ದೇಹವನ್ನ ನಾನು ರೋಗದಿಂದಲೇ ಮತ್ತೆ ಪ್ರತಿ ಬಳ್ಳಗಳನ್ನ ಸೇರಿಸಿ ಮತ್ತೆ ನಾನು ದೇಹವನ್ನ ಹೀಗೆ
ಅದು ಯೋಗದಿಂದ ನಾನು ಮಾಡಿದ್ದೇನೆ ನನಗೆ ಫಲ ವಿಚಾರ ಹಾಕೊಂಡು ಯೋಗ ತರಗತಿಗಳನ್ನ ಕೊಡುವಾಗ ಲೈವ್ ಅಲ್ಲಿ ನೋಡಿ ಹಿಂದಿನಿಂದ ಇಲ್ಲಿಗೊಂದು 20 ಒಳ್ಳೆ ಆಗ್ತಿದ್ದಾರೆ. ಈ 3 ಹೊರಗಡೆ ಬಂದಿದೆ, ಫುಲ್ ಬೇಕಾಗಿತ್ತು, ತನ್ನ ರಿಸ್ಟ್ ಫುಲ್ ಬೇಕಾಗಿದೆ, ಬೇಕಾಗಿದೆ, ಶೋಲ್ಡರ್ ಬೇಕಾಗಿದೆ, ಆಟ ಫುಲ್ ಕಡಿಮೆ ಆಗಿದೆ. ನಾನು ಐಸ್ಕ್ರೀಮ್ 1 ವರ್ಷ ಹಾಕ್ತೇನೆ. ನನ್ನ ಶರೀರವನ್ನ ನಾನು ಸರಿ ಮಾಡ್ಕೊಳ್ಳೋದು ನನಗೆ ಪದ್ಮಾಸನ ಮಾಡುವಾಗ ಇನ್ನೂ ಸ್ವಲ್ಪ ನೋವು ಬರುತ್ತೆ, ಆಗುತ್ತಲ್ಲ ಅದನ್ನ ಫೀಲ್ ಮಾಡ್ತಾನೆ ಇರ್ತೀವಿ. ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಾನು ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ನಾನು ಮಾಡಿಸ್ತಾ ಇದ್ದೀನಿ. ಮೊದಲು ನಾನು ನದಿ ಮೇಲೆ ಅಭಿನಯಿಸೆ ಮಾಡಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ರೈಟ್ ರೈಟ್ ಸೈಡ್ ಮಾಡಿ, ಬ್ರೇಕಿಂಗ್ ಮಾಡಿ, ಒಂದ್ಸಲ ಬ್ರೇಕ್ಔಟ್ ಮಾಡಿ, ರೈಟ್ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ, ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 back 1 2 3 4 5 6 7 8 9 10 11 12 13 14 15 16 17 18 19 20 relax. ನಾವು ಮುಂಬರುವ ದಿನಗಳಲ್ಲಿ ನಾವು ಆನ್ಲೈನ್ ಅಲ್ಲಿ ಯೋಗ ಮಾಡ್ತೀವಿ, ನೀವು ಇರ್ತೀವಿ. ನಾವು ಇನ್ನೂ ಯೋಗ ಶುರುವಾಗಿಲ್ಲ. ಯೋಗ ಮಾಡೋದಕ್ಕೆ ನಿಮ್ಗೆಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ, ಅಡಿ ಮಾಡ್ತಾ ಇದೀವಿ, ರೆಡಿ ಮಾಡ್ತಾ ಇದೀವಿ. ನಾವು ರೊಟ್ಟಿ ಮಾಡ್ಬೇಕು, ಚಪಾತಿ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವಿ. ಆಮೇಲೆ ನಮ್ಗೆ ಯಾವ ಆಕಾರ ಬೇಕು, ಹೆಂಗ್ ಬೇಕು ನಾವು ಮಾಡ್ಬೋದು, ಹೌದಲ್ಲ? ಅದನ್ನ ನಾವೀಗ ರೆಡಿ ಮಾಡ್ಕೊತಾ ಇದ್ವಿ. ಸ್ಟಿಲ್ ನಮ್ಗೆ ಯೋಗ ಇನ್ನು ಪ್ರಾರಂಭ ಆಗಿಲ್ಲ. ಶ್ವಾಸ ರೆಡಿ ಮಾಡ್ಕೊಡ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ರೈಟ್. ಮತ್ತೆ ಕಾಲು ಜೋಡಿಸಿ, 2 ಕೈಯಿಂದ ಚಾಚಿ, ಮತ್ತೆ ಲಾಕ್ ಮಾಡಿ, ಇದನ್ನ ಇಟ್ಕೊಳ್ಳಿ. ಈಗ ಇದು ಅಷ್ಟೇ. ಹೌದು, 1 2 3 4 5 6 7 8 9 10 11 12 13 14 15 16 17 18 19 20 back. Let's go. Come on. 1 2 3 4 5 6 7 8 9 10 11 12 13 14 15 16 17 18 19 25. Take a deep breath. Breathe out from the mouth. ಈಗ ಇಲ್ಲಿಂದ ನೋಡಿ, start. 1 2 3 4 5 6 7 8 9 10 11 ಹೋಗಿ ಆಗ ಕಡೆ ಹೋಗಿ 13 14 15 16 17 18 19 20 28. ಆದಷ್ಟು ತಗೊಳ್ಳಿ. ಆಚೆ ಹಾಕಿ, ಹೊಟ್ಟೆ ಒಳಗಡೆ ಇಟ್ಕೊಳ್ಳಿ, ಕಾಲು 3 ಇಂಚ್ ಗ್ಯಾಪ್ ಕೊಡಿ. ಈಗ ನಿಮ್ಮ ಬಲ ಎಲ್ಬೋ, ಬಲ ಕೈ ಮೊಳ ಕೈಗೆ ನಾವು ಹೇಗ್ ಮಾಡ್ತಾ ಇದ್ವಿ ನೋಡಿ, ಬ್ರೀತ್ ಏರಿ ಹಿಂದೆ ತಿರುಗಿ ನಿಮ್ಮ ಕಣ್ಣು ಎಕ್ಸರ್ಸೈಸ್ ಆಗುತ್ತೆ. ಬ್ರೀತ್ ಔಟ್, ಲೆಫ್ಟ್ ಸೈಡ್ ಮುಂದೆ ಬರುತ್ತೆ, ಲೆಫ್ಟ್ ಸೈಡ್ ಮುಂದೆ. ಅಲ್ಲಿ ಎಕ್ಸರ್ಸೈಸ್ ಅಂಡ್ ಯುವರ್ ಮೈಂಡ್ ಒಂದೇ ಲೆಫ್ಟ್ ಸೈಡ್ ರೈಟ್ ಸೈಡ್ ಮುಂದೆ ಬರುತ್ತೆ, ಓಕೆ ಬ್ಯಾಕ್ ಹೋಗುತ್ತೆ. ನೋಡಿ 1 2 ರೈಟ್ ಸೈಡ್ ಮುಂದೆ ತಗೊಳ್ಳಿ. ಓಕೆ, ರೈಟ್ ಸೈಡ್ ಮುಂದೆ ಬಂದಿದೆ ಅಲ್ವಾ, ಹಿಂದೆ ತಿರುಗಿ ನೋಡಿ, ಹಿಂದೆ ತಿರುಗಿ ನೋಡಿ. ಎಸ್ 2 ಹಿಂದೆ ತಿರುಗಿ ಲೆಫ್ಟ್ ಸೈಡ್ ಮುಂದೆ ಬರಲಿ. ಕಂಟಿನ್ಯೂ ಮಾಡಿ. 3 4 5 6 7 8 9 10
11, 12, 13, 14, 15, 16, 17, 18, 19, 20, center, Madhya. Take a deep breath. Breathe out the mouth. Breathe up. Your body is the mouth. Sorry, Madhya is the okay, so you can balance left and ನೇರ ಮಾಡಿ ಈಗ ಬೆಂಡ್ ಮಾಡಿ ಮುಂದಕ್ಕೆ ಬರಬೇಡಿ ಸೈಡಲ್ಲೇ ಹೋಗಿ ಸೈಡಲ್ಲೇ ಹೋಗಿ ಈಗ ಇದನ್ನ ಆಕಾಶ ಕಡೆ ತಿರುಗಿಸಿ ಆಕಾಶ ನೋಡಿ ಓಕೆ ಈಗ ನೋಡಿ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಸ್ಟಾರ್ಟ್ ಮಾಡಿ ಇದು ತಿಂಗಳು ಆಗೋಗಿ ಓಕೆ ನೋಡಿ ಸೈಡ್ ನೋಡಿ ಹೀಗೆ 1 2 3 ಬ್ರೀತ್ ಔಟ್ ಬರ್ತಾ ಇಲ್ಲ 4 5 6 7 8 9 10 11 12 13 14 15 16 17 18 19 20 ಮೂವ್ ಮಾಡಿ ಫೋಲ್ಡ್ ಮಾಡಿ ಐದು ಪಾಸ್ ಮಾಡಿ ಎಡಗೈ ನೋಡಿ ಹೀಗೆ ಇರಬೇಕು 1 breathe in 2 breathe out 3 breathe in 4 breathe out 5 6 7 8 9 10 ನಿಧಾನ ಕೈ ಕಾಳಜಿ ಬರ್ತೀರಿ ತಗೊಳ್ಳಿ ಈಗ ನಿಮ್ಮ ಎಡಬಿಡ ಬಲಬಲ ಕಣ್ಣ ಮುಚ್ಚೆ ಗಮನಿಸ್ಕೊಳ್ಳಿ ಎಡಬಿಡ ಸ್ವಲ್ಪ ಮೇಲ್ ಬಂದಿದೆ ಬಲಬಲ ಕೆಳಗಡೆ ಇದೆ ಅನಿಸ್ತಾ ಇದೆಯಾ ಹಾಗೆ ನಿಮ್ಮ ಎಡಭಾಗ ಸ್ಟ್ರೆಚ್ ಆಗಿರ್ತಕ್ಕ ಕೆಲವು ಅನಿಸ್ತಾ ಇದೆ ಬಲಗಡೆ ಏನು ಅನಿಸ್ತಾ ಇಲ್ಲ ಅನಿಸ್ತಾ ಇದೆಯಾ ಸೂಪರ್ ಈಗ ಮತ್ತೆ ನನ್ನ ಜೊತೆನೆ ಮಾಡಿ ಎಡಗೈ ಕೆಳಗಡೆ ಜಗ್ಸಿ ಫಸ್ಟ್ ಫುಲ್ ಎಷ್ಟಾಗತ್ತೆ ಅಷ್ಟು ಜಗ್ಸಿ ಹೀಗೆ ಟಚ್ ಮಾಡಿ ಈಗ ಏನು ಈ ತರ ಹೋಗ್ಬೇಡಿ ಸೈಡ್ ಅಲ್ಲೇ ಹೋಗಿ ಕೈ ಹೀಗೆ ತಗೊಳ್ಳಿ ಸ್ಟ್ರೆಚ್ ಮಾಡಿ ಕಿವಿ ಮೇಲೆ ದಾಟ್ರಿ ಈಗ ಹಸ್ತವನ್ನ ಆಕಾಶ ಕಡೆ ತಿರುಗಿಸಿ ಎದೆಯನ್ನ ಸ್ಟಾರ್ಟ್ ಮಾಡಿ 1 2 3 4 ಬ್ರೀತ್ ಔಟ್ ಆಗಿ 5 6 7 8 9 10 11 12 ಬ್ರೀತ್ ಔಟ್ ಮಾಡಿ 13 14 15 16 17 18 19 20 ಅದೇ ಹೋಗಿ ಮಾಡಿ ಎಷ್ಟು ಸಾಧ್ಯ ಇರುತ್ತೆ ಹೋಗಿ ಸ್ಟ್ರೋಕ್ ಮಾಡಬೇಡಿ 1 2 3 4 5 6 ಸ್ಟ್ರೇಟ್ ಮಾಡಿ 7 ಮಾಸ್ಟರ್ ಲಾಸ್ಟ್ 8 9 10 ತೋಡ್ತಾ ನಿಧಾನ ಮೂವ್ಮೆಂಟ್ ಮಾಡಿ ಕೈಯನ್ನು ಕೆಳಗಿಟ್ಟೆ ಕೈಯನ್ನು ಚಪ್ಪಲ್ ಮೇಲೆ ಇಟ್ಕೊಳ್ಳಿ ಈಗ ಹಿಂದೆ ಕೆಳಗಿಟ್ಟೆ ಓಕೆ ಸ್ಟಾರ್ಟ್ 1 2 3 4 ಕಂಡಕ್ಟ್ ಮಾತ್ರ ಫೋಕಸ್ ಮಾಡಿ 5 ಕಂಡಕ್ಟ್ ಇಟ್ಕೊಳ್ಳಿ ಸಂಸ್ಥದಲ್ಲಿ ಸಣ್ಣ ನೋವು ಕಾಣಿಸ್ತಾ ಇದೆ ಅಲ್ವಾ ಸರಿ ಮಾಡಿ ಅಲ್ಲಿ ಬರ್ತಾ ಇದೆ ಆಗ್ತಾ ಇದ್ವಿ ಈಗ ಯುದ್ಧ ನಡೆಯುವಾಗ ಸಾವು ನೋವು ನಡೀತಾ ಇಲ್ಲ ಯುದ್ಧದಲ್ಲಿ ಯಾರಿಗೆ ಭಯ ಧರ್ಮಕ್ಕೆ ಭಯ ಹೌದಾ ಧರ್ಮ ಅಂದ್ರೇನು ಪಾಸಿಟಿವ್ ಧರ್ಮ ಅಂದ್ರೇನು ಪಾಸಿಟಿವ್ ಅಂದ್ರೆ ಇರೋ ನೆಗೆಟಿವ್ ಅಂತ ಸತ್ತ ಹೋಗುತ್ತೆ ಪಾಸಿಟಿವ್ ಅಂತ ಉಳ್ಕೊಳ್ಳುತ್ತೆ ಅಪೋಸಿಟ್ ಸ್ಟಾರ್ಟ್ ಅಪೋಸಿಟ್ 1 2 3 4 ಗಂಟಲ ವಿಷಯ ವಿಷಯ ಇಂಪಾರ್ಟೆನ್ಸ್ here 5 6 7 8 9 10 ಓಕೆ ಸ್ವಲ್ಪ ಫ್ರೀ ಆಯ್ತಾ ಬಾಡಿ ಸ್ವಲ್ಪ ಫ್ರೀ ಅನಿಸ್ತಾ ಇದೆಯಾ Breathe out in the mouth.
ಇವಾಗ ಏನ್ ಅಭ್ಯಾಸ ಮಾಡಿದ್ವಿ ಆಲ್ಟರ್ನೇಟಿವ್ ಮಾಡಿ ಬ್ಯಾಲೆನ್ಸ್ ಮಾಡೋಣ. ಒಂದ್ ಹೇಳಿದಾಗ ಲೆಫ್ಟ್ ಹ್ಯಾಂಡ್ ಬರುತ್ತೆ, ಟೂ ಹೇಳಿದಾಗ ರೈಟ್ ಹ್ಯಾಂಡ್ ಬರುತ್ತೆ. ಓಕೆ ಒನ್. ಓಕೆ ಈಗ ಒಂದು ಮಾರ್ಕ್ ಕರೆಕ್ಟ್ ಮಾಡಿ ನೋಡಿ ಹೋಗಿದೆ ಒನ್. ಓಕೆ ಓಕೆ ಒನ್ ಲೆಫ್ಟ್ ಹ್ಯಾಂಡ್ ಟೂ ರೈಟ್ ಹ್ಯಾಂಡ್ ಎಷ್ಟು ಒಟ್ಟಿಗೆ ಮಾಡೋಣ. ಒನ್. ಓಕೆ ನಾನು ಈ ಕಡೆ ಕೂತ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ 10, 11, 12, 13, 14, 15, 16, 17, 18, 19, 20. Center relax. Excellent. Take a deep breath. Breathe out from the mouth. ಈಗ ಎಲ್ಲರೂ ಕೈ ಮುಂದೆ ಚಾಚಿ ಇಂಟರ್ಲಾಕ್ ಮಾಡಿ ಕೈ ಮೇಲೆ ತಗೊಳ್ಳಿ. ಓಕೆ ಇದು ನೋಡಿ ಕಾಲ್ ಅಷ್ಟೆಲ್ಲ ಮಾಡಿದೀವಿ. ಒಂದ್ ಹೇಳಿದಾಗ ಬೆಲ್ಲದ ಮೇಲೆ ತಗೊಂಡ್ ಬನ್ನಿ ಬಾಳನ. ಒನ್ ಬ್ರೀತಿಂಗ್ ಮಾಡಿ. ಟೂ ಡೌನ್. ಓಕೆ ಈಗ ಬ್ಯಾಲೆನ್ಸ್ ಇರ್ತದೆ. ಈ ನೋಡ್ಕೊಳ್ಳಿ ಈಗ ಒಂದ್ ಹೇಳಿದಾಗ ಲೆಫ್ಟ್ ತಿರ್ಸ್ಬೇಕು ಬಾಡಿನ, ಟೂ ಹೇಳಿದಾಗ ರೈಟ್ ತಿರ್ಸ್ಬೇಕು. ನೋಡಿ ಸ್ಟೇ ಒನ್ ಟೂ ಒನ್ ಟೂ. ಓಕೆ ಒನ್ ಟೂ ಪಾಲಕರಬಾರ್ದು, ಬರೀ ಅಪ್ಪರ್ ಬೋರ್ಡ್ನ ಟ್ವಿಸ್ಟ್ ಮಾಡ್ಬೇಕು. ತ್ರೀ ಫೋರ್ ಫೈವ್ ವಿತೌಟ್ ಆಗಬೇಕು. ಸಿಕ್ಸ್ ಸೆವೆನ್ ಏಟ್ ನೈನ್ 10 11 12 13 14 15 16 17 18 19 20 21 ಲೆಫ್ಟ್ ಅಲ್ಲಿ ಇದ್ದೀವಿ. ಈಗ ಅಲ್ಲಿಂದ ನೋಡ್ಕೊಳ್ಳಿ ಮಾಡಿ. ಅಲ್ಲಿಂದ ಜಸ್ಟ್ 1 2 3 ಸ್ವಲ್ಪ ಸ್ವಲ್ಪ ಎಷ್ಟು ಕಾಣುತ್ತೆ ಅಷ್ಟೇ. ಓಕೆ ರೆಡಿ. ಸ್ಮಾಲ್ ಸ್ಟ್ರೋಕ್. 1 2 3 4 5 6 7 8 9 10. Center. Again, turn towards the right. Start. 1 2 3 4 5 6 7 8 9 10. Okay. Center and relax. Take a deep breath. Breathe out from the mouth. Now transformation. Again. Go. 1. ನಾನು ನೋಡ್ತಾ ಇದ್ದೀನಿ. 2 3 4 5. Opposite ಹೋಗಿ. 1 2 3 4. ಓಕೆ ಸೊ ಅಲ್ಲಿಂದ ಕಾಲ್ ಸ್ವಲ್ಪ ಅಗಲ ಮಾಡಿ. ಈಗ 2 ಅಡಿ ಗ್ಯಾಪ್ ಕೊಡಿ. ಓಕೆ ಈಗ ಜಸ್ಟ್ ನೀವು ಕಾಲ್ ರೊಟೇಷನ್ ಕಲ್ತ್ಕೊಳ್ಳಿ. ನೋಡಿ 1 ಹೇಳಿದಾಗ 2 ಹೇಳಿದಾಗ ರೈಟ್. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 10 ಟೈಮ್ಸ್. ರೆಡಿ. ಸೆಂಟರ್ 1 ಲೆಫ್ಟ್ 2 ರೈಟ್. ಇವರಿಗೆ ಬಾರ್ ಅಂತ ರೊಟೇಟ್ ಆಗಬೇಕು. ಕಂಟ್ರೋಲ್ ಅಂಡ್ ಪ್ರಿವೆಂಟ್ಸ್ ದ ರೈಟ್. It controls and it prevents. Okay. ಯಾವ ಭಾಗದಲ್ಲಿ? ರೈಟ್ ಸೈಡ್. ಓಕೆ 4 5 6 7 8 9 10. ಓಕೆ ಸೆಂಟರ್. ಈಗ ನಮ್ಗೆ ಕಾಲ್ ರೊಟೇಷನ್ ಗೊತ್ತಾಯ್ತು. ಈಗ ನೋಡಿ 1 ಪಾದ ಜೊತೆಗೆ ಮಂಡಿ, ಪಾದ ಜೊತೆಗೆ ಮಂಡಿ. ಅರ್ಥ ಆಗ್ತಾ ಇದೆಯಾ? ಓಕೆ ರೆಡಿ. ಪೊಸಿಷನ್ 1 2 3 4 5 6 7 8 9 10. Center relax. ಈಗ along with your ಪಾದ, knee, hands ಅಂದ್ರೆ ನಿಮ್ಮ ಟೋ ಇಂದ ನಿಮ್ಮ ಕೈ ಬೆರಳಿನವರೆಗೆ 1 ಹೇಳಿದಾಗ ನೋಡಿ 1
2, 3. Left, right, left, right. Ready now? Only left, right. Ready? 1. ಎದೆ ಆಕಾಶ ತೋರಿಸ್ರೆ ಮೇಲೆನ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. That's it. Take a deep breath again. Take a deep breath. Breathe out in the mouth. From the air with. Okay. Right. ಕೈಯನ್ನ ತೋಳಗೆ ಏರ್ಪಡಿಸ್ಕೊಳ್ಳಿ. ಈಗ ಯಾರಿಗಾದ್ರೂ ಯೋಗ ಮಾಡಿಲ್ಲ, ಮಾಡಕ್ ಆಗ್ತಾ ಇಲ್ಲ ಅಂತ ನಿಮಗೆ ಇವತ್ತಿನ ಪಾಠ ಹಾಕೋಬಿಡಿ. ನಾನ್ ದಪ್ಪ ಇದ್ದೀನಿ ಅಂತ ಮಾಡಕ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸರ್. ಮಾಡ್ತಾ ಇದ್ದೀನಿ. ಮನೋಹರನಾ? ಓಕೆ, ಕೈ ಇಟ್ಕೊಳ್ಳಿ, ನೇರವಾಗಿರ್ರಿ. ಏನು ಈಗ ಸಿಂಪಲ್ ನೋಡಿ, ಇಲ್ಲಿ ಉಂಟು ತಗೊಳ್ಬೇಡಿ. 2 ಹೇಳಿದ್ರೆ ಸುಮ್ಮನೆ ಸೊಂಟನ ಸೈಡ್ ಕಳಿಸೋದು. ಓಕೆ, ಮುಂದೆ ಭಾಗದ ಕೈ ಮೇಲೆ ಹೋಗುತ್ತೆ, ಈಗಲ್ಲ ಶೋಲ್ಡರ್ಗೆ ಕಟ್ಕೊಳ್ಳಿ. ಓಕೆ, ಸೊ ಹೀಗೆ ಬರ್ಬೇಕು. ಈಗ ಬರಕ್ ಆಗಿಲ್ಲ ಅನ್ನೋದು ನೀವು ಇಷ್ಟ ಆದ್ರೆ ಇಷ್ಟೇ ಸಾಕು, ಇಷ್ಟ ಆದ್ರೆ ಇಷ್ಟೇ ಸಾಕು, ಏನು ಕಲಿಸ್ಕೋಬೇಡಿ. ಓಕೆ, ಆದ್ರೆ ಮುಂಭಾಗಬೇಡಿ, ಸೈಡಲ್ಲೇ ಬನ್ನಿ. ನೋಡಿ ನೋಡಿ, ಬ್ರೀತಿಂಗ್ ಅಂಡ್ ಬ್ರೀತ್ ಔಟ್. ಓಕೆ, ಈ ಕೈ ಬೇಡ, ದೂರ ಮಾಡಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಏನಾಗುತ್ತೆ, ನಿಮ್ಮ ಸೈಡಲ್ಲಿ ಇರೋ ಫ್ಯಾಟ್, ನಿಮ್ಮ ಫ್ಯಾಟ್ ಕಂಟೈನರ್ ಇದನ್ನ ಏನ್ ಮಾಡುತ್ತೆ, ಅದು ಈಗ ಬೆಳೆ ಒಳಗಡೆ ಕಳೆ ಇರುತ್ತೆ, ಹೌದಾ? ಆ ಕಳೆ ಡೈರೆಕ್ಟ್ ಕಷ್ಟ ಆಗಲ್ಲ. ದೇಶದಿಂದ ಬರಲ್ಲ, ದೇಶದಲ್ಲಿ ನಾವು ಏನ್ ಮಾಡ್ತೀವಿ, ಅಳ್ಳಾಡಿಸ್ತೀವಿ. ಆ ಅಳ್ಳಾಡಿಸೋದು ನಾವೇನ್ ಮಾಡ್ತೀವಿ, ಲೂಸ್ ಮಾಡಬೇಕು. ಲೂಸ್ ಏನ್ ಮಾಡಬೇಕು, ಲೂಸ್ ಮಾಡಿ ಲೂಸ್ ಮಾಡಿ ಡೈರೆಕ್ಟ್ one left from the left. Yes, ಎಲ್ಲರೂ ಗಲವನ್ನು ಬಿಡಿಸ್ತಾಗಿ ಸೂಪರ್. Retain center. Breathe out right side. Breathe in center. Breathe out left. Breathe in center. Breathe out right side. Breathe in center. Breathe out left. Breathe in center. Breathe out right. ಅಲ್ಲೇ ಇರಿ, ತಲೆಯನ್ನ ತಿರುಗಿಸಿ. ಸೂರ್ಯ ಇದ್ರೆ ಕಣ್ಣು ಬಿಡಕ್ಕಾಗಲ್ಲ ಅಂದ್ರೆ ಕಣ್ಣು ಮುಚ್ಕೊಳ್ಳಿ. 5 ಶ್ವಾಸ ಮಾಡಿ. ಅಂದ್ರೆ 1, 2, ಇಷ್ಟೇ ಎಡಭಾಗ, 3, 4, 5, 6, 7, 8, 9, 10. Breathe in center, breathe out opposite. Okay, this one. 1, breathe in, 2, breathe out, 3, breathe in, 4, breathe out, 5, breathe in, 6, breathe out, 7, breathe in, 8, breathe out, 9, breathe in, 10, breathe out. Breathe in center. Breathe out. ಕೈ ಕೆಳಗಡೆ ಇಳಿಸಿ, ಕಾಲ್ ಹಾಗೆ ಇರ್ಲಿ. ಕಾಲ್ ಬೆರಳನ್ನು ಏನು ಚೇಂಜ್ ಮಾಡಬೇಡಿ. ಈಗ ಆಪೋಸಿಟ್ ಅಲ್ಲಿ ಹೋಗ್ತೀವಿ ನೋಡಿ. ಫಸ್ಟ್ ಬ್ರೀತ್ ಇನ್ 1 ಹೇಳಿದಾಗ ನಿಮ್ಮ ಬಲ ಫಸ್ಟ್ ಏನ್ ಮಾಡಿ, ಶರೀರ ಎಷ್ಟಾಗುತ್ತೆ. ಓಕೆ, ಚೇರ್
ನಾವ್ ಹೇಗೆ ಅಣಿ ಮಾಡ್ಕೋಬೇಕು ಅಂದ್ರೆ ಕೈಗೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಎಡಭಾಗಕ್ಕೆ ತಿರುಗಿಸ್ತೀರಾ. ಅಲ್ಲಿಂದ ಬಲ ನೆಲ ನೋಡಿ ಇಲ್ಲಿಂದ ನೋಡ್ಕೊಳ್ತಾ 1 2 3 4 5 6 7 8 9 10. Breathe in center. Again, breathe out right side. ಈಗ ಎಡ ಹಸ್ತ ನೆಲ ನೋಡ್ರಿ, ಬಲಗೆ ಹತ್ತಿ ತರ ಇಟ್ಕೋಬೇಕು. 1 2 3 4 5 6 7 8 9 10. Breathe in center. ಕೈಯನ್ನ ಕೆಳಗಿಳಿಸ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡಿ. ಎರಡೂ ಕೈಯನ್ನ ಉಸಿರು ತಗೊಳ್ಳಿ. ಈಗ ನೋಡಿ, ಉಸಿರು ಬಿಡ್ತಾ ನಿಮ್ಮ ಬಲ ಹಸ್ತ ಎಡಗಾಲಿನ ಆ ಕಡೆ ಹೋಗಿ, ಕೈ ಮೇಲೆ ಹೋಗಿ. ನಿಮಗೆ ಇಲ್ಲ ಆಗಲ್ಲ ಅಂದ್ರೆ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ ಅಥವಾ ಇಟ್ಕೊಳ್ಳಿ, ಪರವಾಗಿಲ್ಲ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾಡಿ. ಅರ್ಥ ಆಗ್ತಾ ಇದೆಯಾ? ರೆಡಿ. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್. ಬಲಗೈ ಫೋರ್ಸ್ ಟು ಲೆಫ್ಟ್. ಬ್ರೀತ್ ಇನ್ ಸೆಂಟರ್, ಸೆಂಟರ್. Breathe out opposite. Breathe in center. Breathe out opposite. Breathe in center. Breathe out. 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 Okay, hold ಮಾಡಿ. ಅದೇ 1 2 3 4 5 6 7 8 9 10. Breathe in center. Opposite folding. 5 breath. 1 2 3 4 5 6 7 8 9 10. Breathing up. Start. Take a both hands up. Breathe out, breathe out, breathe out, breathe out, breathe out, breathe out. 1 2 3 4 5 6 7 8 7 8 9 10. Take a deep. Walk ಮಾಡಿ around. Relax and walk ಮಾಡಿ. ಏನು ಒತ್ತಡ ಇರಬಾರ್ದು. ಆರಾಮಾಗಿ ಸೊಂಟವನ್ನ ರೊಟೇಟ್ ಮಾಡ್ತಾ ವಾಕ್ ಮಾಡಿ. ಸೊಂಟ ವಾಕ್ ಮಾಡಿ. ಕೊಡಂಗಿಲ್ಲ. ತಿರುಗಿಸಿ. ಓಕೆ, ಖಂಡಿತ ಮಾಡಿ. ಮತ್ತೆ ವಾಕ್ ಮಾಡಿ. ಮಾಡಿ ಬ್ಯಾಕ್ ಹೋಗಿ, ಬ್ಯಾಕ್ ಹೋಗಿ. ಹಾಗೆ ಪ್ರೆಸ್ ಮಾಡ್ತಾ ವಾಕ್ ಮಾಡಿ. ಪ್ರೆಸ್ ಮಾಡ್ತಾ ವಾಕ್ ಮಾಡಿ. ರೈಟ್. ಸ್ವಲ್ಪ ನಿಮ್ಮ ಟೋಸ್ ಮೇಲೆ ನಿಧಾನವಾಗಿ ವಾಕ್ ಮಾಡಿ. ಹಿಂದೆ ಎತ್ತಿ, ಹಿಂದೆ ಎತ್ತಿ ತಟ್ಟಬಾರ್ದು. ಓಕೆ, ಮಾಡಿ 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 ಮಾಡಿ. ಕೆಳಗಡೆ ಬನ್ನಿ, ಕೂತ್ಕೊಳ್ಳಿ. ಸೊಂಟ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಕೂತ್ಕೊಳ್ಳಿ. ಅಯ್ಯೋ ಅಮ್ಮ ಅಪ್ಪ. ಓಕೆ, ಸ್ವಲ್ಪ ಮಾಡಿ. 1 2 3 4. ಮತ್ತೆ ಶಬ್ದ ಬರ್ತಾ ಇದೆಯಲ್ಲ. 5 6 7 8
9, 10, opposite. 1, 2, opposite money, 3, 4, total class very good. 5, 6, ಯಾಕಂದ್ರೆ ನಾಳೆಯಿಂದ ನಿಮ್ ಕ್ಲಾಸ್ ಇರಲ್ಲ ಇರೋದು ಲಾಸ್ಟ್ ಕ್ಲಾಸ್ ಬೇಗ ಯಾರು ಕ್ಲಾಸ್ ಆಫ್ಲೈನ್ ಬೇಕಾ ಆನ್ಲೈನ್ ಬೇಕಾ ಬಟನ್ ಪ್ಲೇ ಮಾಡಿ ಬಟನ್ ಹಾಗೆ butterfly, butterfly, color, color, butterfly, white butterfly, blue butterfly, fantastic butterfly. What are you doing? What are you doing? Doing yoga. Okay, Monday, Thursday, right faces, ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಲೆಫ್ಟ್ ರೋಲ್ ಮಾಡಿ ರೈಟ್ ರೋಲ್ ಮಾಡಿ ರೈಟ್ ಓಕೆ ಸೆನ್ಸಿಟಿವ್ ನಾನು ಹೇಳೋ ಪ್ರಕಾರ ಮಾಡಿ ಲೆಫ್ಟ್ ಫೈವ್ 6 7 8 9 ಸಾಲಗಳ ಮಾಡಿ ಸಾಲಗಳ ಮಾಡಿ ನಾನು ಹೇಳ್ತೀನಿ ಅದನ್ನ ಫಾಲೋ ಮಾಡ್ತಾ ಹೋಗಿ ಖರ್ಚು ಸಿಕ್ಕರೆ ಹ್ಯಾಂಡ್ ಕ್ಲಾತ್ ಏನಿದೆ ನಿಮ್ಮ ಹತ್ರ ಟವಲ್ ಸಿಕ್ಕರೆ ಕಣ್ಮೇಲೆ ಹಾಕೊಳ್ಳಿ ಅದನ್ನ ಮಾಡಿ ನೋಡಿ ಕಣ್ಣು ಮೇಲೆ ಬ್ಲೂ ಕಲರ್ ಮಾಡಬೇಡಿ ಕಣ್ಣುಗಳ ಮೇಲೆ ಮಾತ್ರ ಎರಡೂ ಕಣ್ಣುಗಳ ಮೇಲೆ ಮಾತ್ರ ನಿಮ್ಮ ಹತ್ರ ಏನಿದೆ ಅದನ್ನ ತೆಗೆದು ಕಣ್ಣು ಮೇಲೆ ಹಾಕೊಳ್ಳಿ ಮರ್ತಿಬಿಡಿ ಎಲ್ಲವನ್ನ ಮರ್ತಿಬಿಡಿ ಈಗ ಇದು ನಿಮ್ಮ ಅಧ್ಯಾಯದ ಸಮಯ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಿಮ್ಮ ಎರಡೂ ಕಾಲುಗಳು 2 ಅಡಿ ಅಗಲ ಇರಲಿ ಕೈಗಳು ಭುಜದಿಂದ ಅಂದ್ರೆ ಸಂಪ್ರದಾಯಕ್ಕೆ 45 ಡಿಗ್ರಿ ಗ್ಯಾಪ್ ಇರಲಿ ಹಸ್ತಗಳು ಆಕಾಶದ ಇರಲಿ ಮೇಕೆ ಸಂಪ್ರದಾಯ ವ್ಯರ್ಥನಾಗಿರ್ಬೇಕು ಗಾಳಿ ಆಡಬೇಕು ಸಂಪ್ರದಾಯ ಗಾಳಿ ಆಡಬೇಕು ಎರಡೂ ಭುಜಗಳು ನೆಲಕ್ಕೆ ತಾಗಿರ್ಬೇಕು ಭಾಗ ಬಹಳ ರಿಲ್ಯಾಕ್ಸ್ ಆಗಿರ್ಲಿ ಇಲ್ಲಿಂದ ನನ್ನ ಯಾವುದೋ ಇರಲ್ಲ ಓಕೆ ಇದೆ ಅಲ್ಲಿ ಯಾರಾದ್ರೂ ಯೋಲಾಗ್ಲಾರ್ದು ಎಂದರೆ ಮಾಡಿ ಕಷ್ಟ ಆಗತ್ತೆ ಈಗ ನಿಮ್ಮ ದೇಹ ಮಾತಾಡ್ತಾ ಇರುತ್ತೆ ಯಾರ್ಯಾರಿಗೆ ಎಲ್ಲಿ ಏನ್ ತೊಂದರೆ ಇದೆ ಕೆಲವರಿಗೆ ಸ್ವಂತ ಹೇಳ್ತಾ ಇರುತ್ತೆ ಕೆಲವರಿಗೆ ಭುಜಗಳಿರುತ್ತೆ ಕೆಲವರಿಗೆ ಹೊಟ್ಟೆ ಇರುತ್ತೆ ಕೆಲವರಿಗೆ ಮಂಡಿ ಇರುತ್ತೆ ಕಾಲ್ಗಳು ಇರ್ತಾ ಇರುತ್ತೆ ಏನೋ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ ಪ್ರಕೃತಿ ಹಾಗೆ ನಮ್ಮ ಶರೀರದಲ್ಲಿ ಕೂಡ ವ್ಯವಸ್ಥೆ ಕೂಡ ಹಾಗೆ ಇದೆ ಅದನ್ನ ಮೀರಿ ನಾವು ಮುನ್ನಡೆಸಬಲ್ಲ ಅದೇ ಯೋಗ ಸಾಧನೆ ಪ್ರತಿ ಮೈಂಡ್ ಮೊಬೈಲ್ ಎಲ್ಲ ಬಿಟ್ಟು ತರಬಾರ್ದು ಯೋಗ ಕ್ಲಾಸ್ಗೆ ನಿಶ್ಶಬ್ದ ಮತ್ತೆ ನೋಡಿ ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ ನಮ್ಗೆ ಅಲ್ಲಿ ಸರ್ಕೋ ಇನ್ನುದ್ದು ಇನ್ಯಾವುದೋ ಮೈ ಮೇಲೆ ಏನೋ ಒಂಥರ ಹುಳ ಹರಿದು ಬಂದಂಗೆ ಇದೆಲ್ಲ ಅಡೆತಡೆಗಳು ಒಳ್ಳೆಯ ಕಾರ್ಯಕ್ಕೆ ಏನೋ ಒಂದು ಸಾಧನೆ ಮಾಡುವಾಗ ಅವೆಲ್ಲ ಡಿಸ್ಟರ್ಬೆನ್ಸ್ ಆದರೆ ನಾವು ಏಕಚಿತ್ತದಿಂದ ಅವನ್ನೆಲ್ಲ ಗೆಲ್ಬೇಕು ಆ ಶಕ್ತಿ ನಮ್ಗೆ ಬರುತ್ತೆ
ಅಂದ್ರೆ ಮಾತು ಏನಾಗಿದೆ ಅಂದ್ರೆ ಬಹಳ ಡೆಡಿಕೇಟ್. ಆಮೇಲೆ ದೇಹದಲ್ಲಿ ಯಾವುದೇ ಭಾಗ ಬಿಡಲ್ಲ, ಅಷ್ಟು ಮಾಡ್ಬೇಕಾದ್ರೆ ಎಷ್ಟು ಯಾರು ಬೇಗ ಬಂದಿದ್ದೀರಿ, ಇನ್ನೂ ಬಂದಿಲ್ಲ. ನಾನು ಆಮೇಲೆ ನೋಡಿದೆ, ನಾನು ಒಂದು ಗ್ರೂಪ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು ನೋಡಿದೆ. ನಾನು 5 ಗಂಟೆ ನೋಡಿದೆ ಬಿಡಿ ಹಾಕೊಂಡ್ರೆ ಬಹಳ ಹೀಗೆ ನಿಮ್ಮ ದಣಿದಂತಹ ಶರೀರಕ್ಕೆ ವಿಶ್ರಾಂತಿಯನ್ನ ನೀಡ್ತಾ ಇದ್ದೀರಿ. ಈಗ ದಣಿದಂತಹ ದೇಹ ವಿಶ್ರಾಂತಿಯನ್ನ ಪಡೆದಿದೆ. ಇನ್ನು ಆಳವಾದಂತಹ ವಿಶ್ರಾಂತಿಯ ಸ್ಥಿತಿಗೆ ತಲುಪ್ತಾ ಇದೆ. ಕೆಲವರಿಗೆ ಆಕಾಶದ ಮಧ್ಯದಲ್ಲಿ ತೇಲ್ತಾ ಇರೋ ಹಾಗೆ, ಕೆಲವರಿಗೆ ಭೂಮಿಯ ಆಳಕ್ಕೆ ಇಳಿಯುತ್ತಿರುವ ಹಾಗೆ, ಕೆಲವರಿಗೆ ಎಲ್ಲೋ ಕಳೆದೋಗಿರುವ ಹಾಗೆ ನಾನಾ ರೀತಿಯ ಅನುಭವಗಳು ನಿಮಗೆ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಅನುಭವಿಸ್ತಾ ರಿಯಲೈಸ್ ಮಾಡ್ಕೊಳ್ಳಿ, you are in ಗ್ರೌಂಡ್ ನಲ್ಲಿ ವಿಶ್ರಾಂತಿಯನ್ನ ಕೊಡ್ತಾ ಇದ್ದೇನೆ ನಿಮ್ಮ ದೇಹಕ್ಕೆ. ನೀವು ವಾಪಸ್ ನಿಮ್ಮ ದೇಹಕ್ಕೆ ಬಂದು ಸೇರಿಸ್ಕೊಳ್ಳಿ. ಅಲರ್ಟ್ ಆಗಿ ಕಣ್ಣನ್ನ ಮುಚ್ಚಿದ ಅದೇ ಸ್ಥಿತಿಯಲ್ಲಿ ತಿರುನೀಲಿ ಆಕಾಶವನ್ನ ಕಣ್ಣಿಡುತ್ತದೆ. ಆ ತಿರುನೀಲಿ ಆಕಾಶದಷ್ಟು ನಿಮ್ಮ ಮನಸ್ಸು ಇವಾಗ ತಿಳಿಯಾಗಿದೆ. ನಿಮ್ಮ ದೇಹ ಹತ್ತಿಯಂತಹ ಭಗವತೆಯನ್ನ ಪಡೆದಿದೆ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಅವನ ಕಿರಣಗಳ ಮುಖಾಂತರ ನಿಮ್ಮ ಶರೀರಕ್ಕೆ ಸಕಾರಾತ್ಮಕ ಶಕ್ತಿಯನ್ನ ಪೂರೈಸ್ತಾ ಇದ್ದಾನೆ. ನೀವೆಲ್ಲರೂ ಸಕಾರಾತ್ಮಕ ಚಿಂತನೆಗಳಲ್ಲಿ ಪಾಸಿಟಿವ್ ಚಿಂತನೆ, ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಫಾರ್ಮ್ ಆಗ್ತಾ ಇದೆ. ಯಾರಿಗೊತ್ತು, ಯಾರಿಗಿಲ್ಲ ಈ ಭಾಗ್ಯ. ನಿಜವಾದ ಸ್ಥಾನ. ಇಷ್ಟೊತ್ತವರೆಗೂ ನಾವು ಬಟ್ಟೆಯನ್ನ ಒಗೆದು ಈಗ ಬಿಸಿಲಿನಲ್ಲಿ ಒಣ ಹಾಕಿದ್ದೇವೆ. ಶರೀರ ಅನ್ನೋದು ನಿಮ್ಮ ಆತ್ಮಕ್ಕೆ ಒದಿಸಿರುವಂತಹ ಒಂದು ಬಟ್ಟೆ. ಆ ಬಟ್ಟೆಯನ್ನ ಸದಾ ನಾವು ಶುದ್ಧವಾಗಿ ಇಟ್ಕೋಬೇಕು. ನಾವು ಕೊಳಕಾಗಿ ಇಟ್ಕೊಂಡ್ರಿ, ಕೊಳಕು ಅಂದ್ರೆ ಯಾವುದೋ ಧೂಳೋ ಬಿಸುಕೋ ಅಲ್ಲ. ದೇಹದಲ್ಲಿ ಯಾವುದೇ ಗಂಟುಗಳಿಲ್ಲದ ಹಾಗೆ, ನೋವುಗಳಿಲ್ಲದ ಹಾಗೆ, ರೋಗ ರುಜಿನಗಳಿಲ್ಲದ ಹಾಗೆ ನಾವು ನೋಡ್ಕೊಂಡಾಗ ಮನುಷ್ಯನ ಆಯುಸ್ಸು ಯಾಕೆ ಇನ್ಕ್ರೀಸ್ ಆಗುತ್ತೆ, ಯೋಗ ಮಾಡೋದು ಜಾಸ್ತಿ ವರ್ಷ ಬದುಕ್ತಾರೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ಆತ್ಮ ಆ ಬಟ್ಟೆಯಿಂದ ಆಚೆ ಹೋಗೋದಿಲ್ಲ.
ಯಾವಾಗ ಬಟ್ಟೆ ಗಲೀಜಾಗತ್ತೆ, ಹಳೇದಾಗತ್ತೆ, ಹಳೇದು ಅಂತ ಅನ್ಸುತ್ತೆ, ಆತ್ಮಕ್ಕೆ ಬೇಸರ ಆಗತ್ತೆ, ನಿಮ್ಮ ದೇಹವನ್ನ ಬಿಟ್ಟು ಹೊರನಡೆಯುತ್ತೆ. ಅದೇ ಆತ್ಮ ಮತ್ತು ಬಟ್ಟೆ. ಆತ್ಮಕ್ಕೆ ತೊಡಿಸಿರುವಂತಹ ಬಟ್ಟೆ ಇದೆ. ಹುಟ್ಟುವಾಗ ಬಹಳ ಶುಚಿಯಾಗಿ ಆರೋಗ್ಯಪೂರ್ಣವಾಗಿ ಬಂದಂತಹ ಈ ಶರೀರವನ್ನ ನಾವು ವಾಪಸ್ ಕಳಿಸುವಾಗ ಕಳಿಸಿಕೊಳ್ತೀವಿ. ಆದರೆ ಯೋಗ, ನೀನು ಎಷ್ಟು ವರ್ಷ ಬದುಕಿದ್ದೆ ಅನ್ನೋದಕ್ಕಿಂತ 100 ವರ್ಷಕ್ಕಿಂತ 3 ದಿನ ಬದುಕಿ 100 ದಿನದಲ್ಲಿ ಎಷ್ಟು ಆರೋಗ್ಯಪೂರ್ಣವಾಗಿ ನೀನು ದೇಹಕ್ಕೆ ಆಗ ಮಾಡಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆ ಸ್ಥಿತಿಯಲ್ಲಿ ನಾವೀಗ ಅಥವಾ ಆ ಅರಿವಿಗೆ ನಾವಿದ್ದು ಬಂದಿದ್ದೇವೆ. 2 ಕಾಲುಗಳನ್ನ ಜೋಡಿಸಿ, 2 ಕೈಗಳನ್ನ ಮೇಲೆ ತಗೊಳ್ಳಿ, ಇಂಟರ್ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಇದು ಯೋಗ ತರಗತಿ ಅಲ್ಲ, ಇಂದಿನ ತರಗತಿ ಯೋಗ ತರಗತಿ. ಹಾಗೆ ಈ ಕಣ್ಣನ್ನ ಬಿಡಬೇಡಿ, ಕೇಳಿಸ್ಕೊಳ್ತಾ ಶರೀರವನ್ನ ಮೇಲ್ಭಾಗಕ್ಕೆ ಈಜುತ್ತಾ ಹೋಗಿ. ಈಗಾಗಲೇ ಹೇಳಿದಂಗೆ ಇವತ್ತಿನ ತರಗತಿ ಇದು ಅಂತ್ಯ ಅಲ್ಲ, ಇದು ನಮ್ಮ ಸೇವಾ ಧರ್ಮದ ಪುನಸ್ಮರಣೆ ಅಂತ ನೀವು ಅನ್ಕೊಳ್ಳಿ. ದೇಹವನ್ನ ಸಂಪೂರ್ಣವಾಗಿ ಮೇಲಕ್ಕೆ ಕೆಳಗಡೆ ಚೆನ್ನಾಗಿ ಇಳಿತಾ ಬನ್ನಿ. ರೋಲ್ ಮಾಡಿ, ಎಡಕ್ಕೂ ಬಲಕ್ಕೂ ರೋಲ್ ಮಾಡಿ, ಚೆನ್ನಾಗಿ ರೋಲ್ ಮಾಡಿ. ನೀವೆಲ್ಲರೂ ಕಾಕಿ ವಸ್ತ್ರವನ್ನ ಧರಿಸ್ತಾ ಇದ್ದೀರಿ. ಅದು ವಸ್ತ್ರ ಮಾತ್ರ ಅಲ್ಲ, ಅದು ಒಂದು ಸಂವಿಧಾನಾತ್ಮಕ ಜವಾಬ್ದಾರಿ ಅನ್ನೋದು ನಮ್ಮ ಗಮನದಲ್ಲಿ ಇರಲಿ. ಕಣ್ಣನ್ನ ತೆರೆಯದೆ ಬಲಭಾಗದಿಂದ ಬಂದು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕಣ್ಣನ್ನ ತೆರೆಯಬೇಡಿ. ಕಣ್ಣನ್ನ ನಾನು ತೆರೆಯುವುದಿಲ್ಲ ಎನ್ನುವ ಸಂಕಲ್ಪವನ್ನು ಶರೀರ ನೇರವಾಗಿರಲಿ. ನಿನ್ನೆ ನಾನು ಹೇಳಿದ ಹಾಗೆ ಕಣ್ಣನ್ನ ಮುಚ್ಚಿದ ಅದೇ ಸ್ಥಿತಿಯಲ್ಲಿ ಒಮ್ಮೆ ಉಸಿರಾಟವನ್ನ ಗಮನಿಸಿ, ಹೃದಯ ಬಡಿತವನ್ನ ಗಮನಿಸಿ, ರಕ್ತ ಸಂಚಾರವನ್ನ ಗಮನಿಸಿ. ಯಾರಾದ್ರೂ ಯಾವುದೇ ಕಾರಣಕ್ಕೂ ಕೈ ತೆಗಿಬೇಡಿ. ಅಕ್ಕಪಕ್ಕ ಯಾರಾದ್ರೂ ಮಲಗಿದ್ರೆ ಗೊತ್ತೇ ಹೊಡಿತಾ ಇದೆ, ಯಾರು ಏರಿಸ್ಬೇಡಿ, ಟಚ್ ಮಾಡಬೇಡಿ. ಆ ಶರೀರಕ್ಕೆ ನಿಜವಾಗ್ಲೂ ವಿಶ್ರಾಂತಿ ಬೇಕು. ಬಿಟ್ಟಿದ್ದೀವಿ. ನೆಕ್ಸ್ಟ್ ಕ್ಲೋಸ್ ಯುವರ್ ಐಸ್. ಕಣ್ಣನ್ನ ಮುಚ್ಚಿ ಬಹಳ ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ಪೊಲೀಸ್ ಅಂದ್ರೆ ಕಾನೂನನ್ನ ಪಾಲಿಸೋದು ಅದೊಂದು ವಿಧಿಯಲ್ಲ, ಅದೊಂದು ನ್ಯಾಯದ ಆತ್ಮ. ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ. ನಿಮ್ಮ ಬಲ ಹಸ್ತವನ್ನ ಎದೆ ಮೇಲೆ ಇಟ್ಕೊಳ್ಳಿ. ಏನು ಹೇಳ್ತೇನೆ ಹೇಳಿ? ನಾನು ಭಾರತೀಯ ಪೊಲೀಸ್ ಸೇವೆಯ ಸಿಬ್ಬಂದಿ, ಸೇವೆಯ ಅಧಿಕಾರಿ. ನಾನು ಸಂವಿಧಾನ, ಕಾನೂನು ಮತ್ತು ಸೇವಾ ನಿಯಮಗಳಿಗೆ ಬದ್ಧ. ಭ್ರಷ್ಟಾಚಾರ, ಲಂಚ ಮತ್ತು ಅನ್ಯಾಯಕ್ಕೆ ನನ್ನ ಸೇವೆಯಲ್ಲಿ ಸ್ಥಾನವಿಲ್ಲ. ಯಾವುದೇ ಒತ್ತಡ, ಭಯಕ್ಕೂ ನಾನು ಮಣಿಯುವುದಿಲ್ಲ. ನನ್ನ ಅಧಿಕಾರ, ನನ್ನ ಸೇವೆ, ನನ್ನ ನಿಷ್ಠೆ ಜನಸೇವೆಗೆ ಮಾತ್ರ. ನನ್ನ ನಿಷ್ಠೆಯಿಂದ ಇಲಾಖೆಗೆ ಗೌರವ, ಸಮಾಜಕ್ಕೆ ವಿಶ್ವಾಸ ಸೃಷ್ಟಿ ಆಗುವ ರೀತಿಯಲ್ಲಿ ನಾನು ಮಾದರಿ ಅಧಿಕಾರಿಯಾಗುತ್ತೇನೆ. ಇದನ್ನ ನನ್ನ ಪುಸ್ತಕದಲ್ಲಿ ದೃಢ ಸಂಕಲ್ಪ ಮಾಡ್ತೇನೆ. ಸರ್ವ ಧರ್ಮೀಯರಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವೆಲ್ಲ ಭಾರತೀಯರು. ಒಂದು ದೇವರು ಅಂತ ನಾವು ತೆಗೆದುಕೊಂಡಾಗ ಎಲ್ಲರಿಗೂ ಹೇಗೆ ದೇವನೊಬ್ಬನೇ, ಹಾಗೆ ಈ ಯೋಗ ಅನ್ನೋದು ಫಾರ್ ಎವ್ರಿಬಡಿ. ಇದು ಯಾವುದು ರಿಲಿಜನ್ಗೆ ಸಂಬಂಧಪಟ್ಟದಲ್ಲ. ಸಂಪೂರ್ಣವಾಗಿ ಯೋಗ ಅಂಡ್ ವೆಲ್ ಬೀಯಿಂಗ್ ಫಾರ್ ಹೆಲ್ತ್ ಚೆನ್ನಾಗಿದ್ರೆ ವೆಲ್ತ್ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಕೈ ಬೇಕಾದ್ರೆ ಇಟ್ಕೊಳ್ಳಿ, ಅಥವಾ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ, ಅಥವಾ
ಹೇಗಾದ್ರೂ ಮಾಡ್ತಾರೆ. ಸ್ವಲ್ಪ ಭಕ್ತಿ ಯೋಗ ಮಾಡೋಣ. ಆ ಭಕ್ತಿ ಯೋಗದಲ್ಲಿ ಇನ್ವಾಲ್ವ್ಮೆಂಟ್ ಇದ್ವಿ, ಅರ್ಥ ಮಾಡ್ಕೊಳ್ಳಿ ಅದ್ರಲ್ಲಿ ಯಾವ ತತ್ವ ಇದೆ, ನಾವು ಹೇಗಿರ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಹೇಳ್ಕೊಡ್ತೇನೆ, ಹೇಳಿ. ನಿನ್ನ ಆತ್ಮನೇ ಚಲವಿರಲು. ಸಣ್ಣದಾಗಿ ಬೇಕಾದ್ರೆ ಒಂದು ತಲೆಯನ್ನ ತೆಗೆದಾಗಲಿ ಅದು ಕೂಡ ಒಂದು ಥೆರಪಿ ಆಗತ್ತೆ. ನಿನ್ನ ಇದು ನೋಡಿ, ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ. ವಿಶುದ್ಧಿ ಚಕ್ರವನ್ನ ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಚಾಂಟಲ್ಸ್ ಅನ್ನ ನೀವು ಮಾಡ್ಬೇಕು. ಈ ವಿಶುದ್ಧಿ ಚಕ್ರವೇ ನಮಗೆ ಹೆಸರು, ಹೆಲ್ತ್, ವೆಲ್ತ್, ಒಳ್ಳೆ ನೇಮು, ಕೆಟ್ಟ ನೇಮು. ಕೆಟ್ಟ ಅನ್ನೋದಕ್ಕೆ ಆಸ್ಪದವೇ ಇಲ್ಲ. ಒಳ್ಳೆ ಹೆಸರನ್ನ ಸಮಾಜದಲ್ಲಿ ತಂದು ಕೊಡುವಂಥದ್ದು ಈ ವಿಶುದ್ಧಿ ಚಕ್ರ. ಆ ವಿಶುದ್ಧಿ ಚಕ್ರ ಆಕ್ಟಿವ್ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಜೋರಾಗಿ ಧ್ವನಿಯನ್ನ ಕೂರಿಸ್ಬೇಕು. ಬಿಕಾಸ್ ಆ ಧ್ವನಿ ಶುದ್ಧೀಕರಣವನ್ನ ನಾವು ಮಾಡಬೇಕಾಗಿದೆ. ನಿನ್ನ ಆತ್ಮನೇ ಚಲವಿರಲು. ಪರಮಾತ್ಮನೇ ಚಲವಿರುಳ. ಇನ್ನು ಬನ್ನಿ, ನಾನು ಎಲ್ಕಡೆ ಧ್ವನಿ ಎಷ್ಟು ಬರ್ತಾ ಇದೆ, ನಿಮ್ಮ ಧ್ವನಿ ಬರ್ತಾ ಇಲ್ಲ. ಬನ್ನಿ. ರಂಗಿನ ಆತ್ಮ ಪರಮಾತ್ಮ ನಿನ್ನಾತ್ಮನೇ ಚಲವಿರಲು. ಪರಮಾತ್ಮನೇ ಚಲವಿರುವ. ಬಣ್ಣ ಬಣ್ಣದ ಬಣ್ಣ ಬಣ್ಣದ ಬಣ್ಣದ ಹಸುವೆ ನಿನ್ನಾತ್ಮ. ಪರಮಾತ್ಮ ನಿನ್ನಾತ್ಮನೇ ಚಲವಿರಲು. ಪರಮಾತ್ಮನೇ ಚಲವಿರುವ. ಅಂಕುಡಂಕುಗಳು ತಪ್ಪಿದೆ. ಸಮನಾದ ಸುದ್ದಿಯೇ ಪರಮಾತ್ಮ. ನಿನ್ನಾತ್ಮನೇ ಚಲವಿರಲು. ಪರಮಾತ್ಮನೇ ಚಲವಿರುವ. ಪರಮಾತ್ಮ ನಿನ್ನಾತ್ಮನೇ ಚಲವಿರಲು. ಪರಮಾತ್ಮನೇ ಚಲವಿರುವ. ಸೃಷ್ಟಿಗೆ
ಮಾತಾ ನಿನ್ನ ಕೆಳಗಿರಲು ಜಯವಿರುವ ಪರಮಾತ್ಮನೇ ಜಯವಿರುವ ಪರಮಾತ್ಮನೇ ಜಯವಿರುವ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ, ಗುರು ನಾನು ನಿಮ್ಮ ಗುರುವಲ್ಲ, ಬೇರೆ ಯಾರೂ ಗುರುವಲ್ಲ, ನಿಮಗೆ ನೀವೇ ಗುರು. ನಿಮ್ಮೊಳಗೊಬ್ಬ ಗುರುವಿದ್ದಾನೆ. ಆ ಗುರುವನ್ನ ತೋರಿಸ್ಲಿ ಅಂತ ಒಂದು ವ್ಯಕ್ತಿಯನ್ನ ಪರಮಾತ್ಮ ಸೃಷ್ಟಿ ಮಾಡಿರ್ತಾನೆ ಅಂತ ಒಂದು ಅವಕಾಶ ನಮ್ಗೆ ಇವತ್ತಿಂದ ಸಿಕ್ಕಿದೆ. ಹಾಗಾಗಿ ನಾವು ಒಂದು ಧನ್ಯವಾದಗಳನ್ನ ಹೇಳೋದ್ರ ಮುಖಾಂತರ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೇವೆ. ಹೇಳ್ಕೊಡ್ತೇನೆ ಹೇಳಿ. ಧನ್ಯರಾದವು ಧನ್ಯರಾದವು. ನೋಡಿ, ಕೈ ಇಟ್ಕೊಳ್ಳಿ, ಇನ್ವಾಲ್ವ್ಮೆಂಟ್ ನೋಡಿ. ಧನ್ಯರಾದವು ಧನ್ಯರಾದವು. ಧನ್ಯರಾದವು ಧನ್ಯರಾದವು. ಧನ್ಯರಾದವು. ಗುರುದತ್ತ ಎಂಬ ನಾಮವೆಂದು ಬರುವುದು. ದತ್ತಾದಿಗಂಬರ 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 ದತ್ತಾದಿಗಂಬರ. ಧನ್ಯರಾದೆವೋ ಗುರುವೆ ಧನ್ಯರಾದೆವೋ, ಧನ್ಯರಾದೆವೋ ಗುರುವೆ ಧನ್ಯರಾದೆವೋ, ಧನ್ಯರಾದೆವೋ ಗುರುವೆ ಧನ್ಯರಾದೆವೋ, ಧನ್ಯರಾದೆವೋ ಗುರುವೆ ಧನ್ಯರಾದೆವೋ, ಧನ್ಯರಾದೆವೋ ಗುರುವೆ ಧನ್ಯರಾದೆವೋ. ದತ್ತಾದಿಗಂಬರ 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 ದತ್ತಾದಿಗಂಬರ
ಧನ್ಯರಾದೆವೋ ಗುರುವೆ ಧನ್ಯರಾದೆವೋ. ಓಂ ಸರ್ವೇ ಶಾಂತಿರ್ಭವತು. ಸರ್ವೇಷಾಂ ಸ್ವಸ್ತಿರ್ಭವತು. ಸರ್ವೇಷಾಂ ಭವತು. ಸರ್ವೇಷಾಂ ಮಂಗಳಂ ಭವತು. ಸರ್ವೇಷಾಂ ಮಂಗಳಂ ಭವತು. ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತಗಳನ್ನು ಉಜ್ಜಿ take on your eyes and please inhale from the noses, hold the breath. Slowly breathe out with the hand over ನಿಮ್ಮ ಕರದರ್ಶನವನ್ನು ಮಾಡಿ ಎರಡು ಕೈಗಳನ್ನು ಕಟ್ಟಿ ಒಂದೇ ಬಾಗಿ ಹಣೆಯನ್ನ ನೆಲಕ್ಕೆ ಸಾಗಿಸಿ ನಿಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೂ ನಾನೇ ತಾಯಿಗೆ ಪ್ರಕೃತಿ ಮಾತರು ಇಡೀ ವಿಶ್ವಶಕ್ತಿಗೆ ವಂದಿಸಿ ನಿಧಾನವಾಗಿ ನೀವು ಬನ್ನಿ. ಹಸ್ತಗಳನ್ನು ಇಡೀ ಸ್ಪರ್ಶವನ್ನ ದೇಹದ ಎಲ್ಲಾ ಭಾಗಗಳಿಗೂ ಸ್ಪರ್ಶವನ್ನ ನೀಡಿ ಎರಡು ಹಸ್ತಗಳನ್ನ ನಂಬಿಕೊಂಡಿದ್ದು ತಲೆಯನ್ನು ಬಾಚಿ ನಿಧಾನವಾಗಿ ತಲೆಯನ್ನ ಸುತ್ತಿ ಹಸನ್ಮುಖರಾಗಿ ವಿಶ್ರಾಂತಿದಾಯಕವಾಗಿ ಬಹಳ ಆನಂದದಿಂದ ಆತ್ಮವಿಶ್ವಾಸದಿಂದ ಕಣ್ಣನ್ನ ತೆರೆದು ಗುರುದರ್ಶನವನ್ನ ಮಾಡುವ ಮುಖಾಂತರ ನಿಮ್ಮ ದಿನವನ್ನ ಶುಭವಾಗಿ ಪ್ರಾರಂಭ ಮಾಡಿ ಎಲ್ಲರಿಗೂ ಒಳಿತಾಗಲಿ. ಶುಭದಿನ ಸರ್ವೇ ಜನ ಸುಖಿನೋ ಭವಂತು. ಜಯ ಭಾರತ್ ಮಾತಾ ಕೀ ಜಯ ಭಾರತ್ ಮಾತಾ ಕೀ ಜಯ ಭಾರತ್ ಮಾತಾ ಕೀ ಜಯ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ. ಯೋಗವಂತರಾಗಿರಿ. ಸರ್ ಯೋಗ ಮುಂದುವರ್ಸ್ಬೇಕಾ ಬೇಕಾ ಅಂತ ಕೇಳಿ. ಯೋಗವನ್ನ